ನಮಸ್ತೆ ಸರ್. ನಮಸ್ತೆ. ಶುಭೋದಯ ಎಲ್ಲರಿಗೂ. ಸರ್, ಈ ಹೀಲಿಂಗ್ ಬಗ್ಗೆ ಮೊನ್ನೆ ಹಂಚ್ಕೊಂಡ್ವಲ್ಲ ಸರ್. ಹೌದು. ಅದಾದ್ಮೇಲೆ ಅದಾದ್ಮೇಲೆ ಒಂದಿಬ್ರು ಫೋನ್ ಮಾಡಿದ್ರು ಸರ್ ನನಗೆ. ಅದೇ ಪಾರ್ವತಿ ಮೇಡಮ್ ತುಂಬಾ ಬ್ಯಾಕ್ ಪೇನು, ನನ್ಗೆ ಏನಾದ್ರೂ ಮಾಡಿ ಅಂತ ಹೇಳ್ತಿದ್ದಾರಲ್ಲ, ಅವ್ರು ಫೋನ್ ಮಾಡಿದ್ರು, ಮೇಡಮ್ ನಂಗೊಂದು ಹೀಲಿಂಗ್ ಮಾಡಿ ಅಂದ್ರು. ನಾನಂದೆ ಡಿಸ್ಟೆನ್ಸ್ ಹೀಲಿಂಗ್ ಎಲ್ಲ ಇನ್ನು ಈಗ ಸಾಧ್ಯ ಇಲ್ಲ, ನಾನು ಇನ್ನೂ ಸ್ವಲ್ಪ ಕಲಿಬೇಕು. ಏನು ಹೌದು. ಮೇಡಮ್ ಹತ್ರ ಇದ್ರು, ನಾನು ಸುಮ್ಮನೆ ಟ್ರೈ ಮಾಡಿದೆ. ಅದು ದೇವ್ರ ದಯದಿಂದ ಅದಾಯ್ತು, ನನ್ಗೂ ಖುಷಿನೇ ಅಂತ ಹೇಳಿದಾಗ ಅವ್ರೇನ್ ಹೇಳಿದ್ರು, ಸರಿ ಮೇಡಮ್ ನಿಮ್ ಮನೆಗೆ ಬಂದ್ಬಿಡ್ತೀನಿ ಅಂದ್ರು. ನಾನೆಂದೆ ಅಷ್ಟು ದೂರದಿಂದ ಬರೋದ್ ಬೇಡ, ನಾನು ಇವಾಗ ಕಲಿತಿದ್ದೀನಲ್ಲ, ಅವ್ರಿಗೆ ನಾನು ಫೋನ್ ಮಾಡಿ ಹೇಳ್ತೀನಿ, ಅಕಸ್ಮಾತ್ ಅವರು ಡಿಸ್ಟೆನ್ಸ್ ಹೀಲಿಂಗ್ ಕೊಡಂಗಿದ್ರೆ ತಗೊಳ್ಳಿ ಅಂತ ಹೇಳಿ ಅವ್ರಿಗೆ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಕೊಟ್ಟೆ ಸರ್. ನಿನ್ನೆ ಫೋನ್ ಮಾಡಿ ಹೇಳ್ತಾರೆ, ತುಂಬಾ ತುಂಬಾ ಥ್ಯಾಂಕ್ಸ್ ಮೇಡಮ್, ನಾನು ಎಷ್ಟೋ ಬೆಟರ್, ಎಷ್ಟೋ ವಾಸಿ ಆಯ್ತು. ಬೆಳಿಗ್ಗೆ ಒಂದು ಹೀಲಿಂಗ್ ಕೊಟ್ಟಿದ್ದಾರೆ, ನೈಟ್ ಒಂದು ಹೀಲಿಂಗ್ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಾಗ ಅವ್ರಿಗೆ ಫೀಲ್ ಆಯ್ತಂತೆ, ಮೈ ಎಲ್ಲ ಒಂಥರ ದುಮ್ 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 ಅಂತಂತೆ. ಅವ್ರು ಇವಾಗ ತುಂಬಾ ಫ್ರೆಶ್ ಆಗಿದ್ದಾರೆ ಸರ್. ನನ್ಗೂ ಖುಷಿ ಆಯ್ತು, ನಾನು ಅಟ್ಲೀಸ್ಟ್ ಇಷ್ಟಾದ್ರೂ ಮಾಡಿದ್ನಲ್ಲ ಅಂತ ಒಂದು ಸಮಾಧಾನ ಸರ್. ಆಮೇಲೆ ಎಸ್ ವೀಣಾ ಮೇಡಮ್. ಚಂದ್ರು ಅಂತೇಳಿ ಅವರು ಚಂದ್ ನಾಯಕ್ ನಟಿ, ಅದೇ ಊರ್ನವ್ರು. ಅವ್ರು ಫೋನ್ ಮಾಡಿ ಅವರು ಹೇಳಿದ್ರು ನಂಗೊಂದು ಕೊಡಿ ಅಂತ. ನಾನು ಅವ್ರಿಗೆ ಇದೇ ಹೇಳಿದೆ. ಅವ್ರು ಸುಮ್ನಾಗ್ರು, ಅವ್ರು ಏನ್ ಮಾಡಿದ್ರು ಗೊತ್ತಿಲ್ಲ ಸರ್. ನನ್ಗಂತೂ ರೈಟ್. ತುಂಬಾನೇ ಖುಷಿ ಸರ್, ನಾನೇ ಮಾಡಿದಷ್ಟು ಖುಷಿ ಆಯ್ತು. ಆಮೇಲೆ ವೆರಿ ಗುಡ್. ಇನ್ನೊಂದು ವಿಷಯ, ನಾನು ಈ ಬಿ ಆರ್ ಹೆಗ್ಡೆ ನಾವೇನು ಇದ್ದಾರಲ್ಲ ಅಂದ್ರೆ ಸರ್. ಹಾಸ್ಪಿಟ್ಲ್ಗೆ ಹೋಗೋ ಬದಲಾಗಿ ಅಟ್ಲೀಸ್ಟ್ ಇದನ್ನ ಮಾಡ್ಕೋಬೇಕಷ್ಟೇ ನಾವು. ಹೌದು ಸರ್, ನಾನು ಅದೇ ಹೇಳೋದು, ಟ್ಯಾಬ್ಲೆಟ್ಸೇ ಮುಟ್ಬೇಡಿ, ಹ್ಮ್. ಇದ್ ಮಾಡ್ಕೊಳ್ಳಿ ಅಂತ ಜನರಿಗೆ ಇವಾಗ ನಂಬಿಕೆ ಬಂದಿದೆ ಸರ್ ಜನರಿಗೆಲ್ಲ. ಎಸ್ ಮತ್ತೆ ಮೇಡಮ್. ಸರ್, ಈ ಬಿ ಆರ್ ಹೆಗ್ಡೆ ಅವರದ್ದು ಒಂದು ಯೂಟ್ಯೂಬ್ ನೋಡಿದೆ ಸರ್ ಮೊನ್ನೆ ನಾನು. ಇವಾಗ ನಾವು ಯೂರಿನ್ ಹೇಗೆ ಯೂಸ್ ಮಾಡ್ತಿದ್ವಿ, ಯೂರಿನ್ ಥೆರಪಿ, ಹಾಗೇನೆ ಫಾರಿನ್ ಕಂಟ್ರೀಸ್ ಅಲ್ಲೆಲ್ಲ ಮಲ, ಯಾರ್ಯಾರ್ದು ಮಲ ಎಲ್ಲ ಕಲೆಕ್ಟ್ ಮಾಡಿ ಅದು ಇದ್ ಮಾಡಿ ಕ್ಯಾಪ್ಸೂಲ್ ಅಲ್ಲಿ ಹಾಕಿ ಕೊಡ್ತಾರಂತೆ ಸರ್. ಒಂದು ಕ್ಯಾಪ್ಸೂಲು $50 ಅಂತೆ. ಹೌದು ಹೌದು, ಕರೆಕ್ಟ್. ಅದು ಇದೆ. ಅಯ್ಯಪ್ಪ. ಹ್ಮ್. ಫೆಕಲ್ ಪ್ಲಾಂಟ್ ಅಂತ ಹೇಳ್ತೀವಿ, ಫೆಕಲ್ ಪ್ಲಾಂಟ್ ಥೆರಪಿ, FTM ಅಂತ. ಓಕೆ, ಅದು ನಾನು ಓಹೋ. ಟೀಚ್ ಮಾಡಿಲ್ಲ, ಯಾಕಂದ್ರೆ ಯೂರಿನ್ ಥೆರಪಿ ಫಸ್ಟ್ ಅಳವಡಿಸ್ಕೊಂಡಿಲ್ಲ, ಮತ್ತೆ ಇದಕ್ಕೆಲ್ಲಿ ಹೋಗೋದು ಅಂತ ಹೇಳ್ಬಿಟ್ಟು. ಓಕೆ. ಹ್ಮ್. ಎಫ್ ಓಕೆ. ಎಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಗುರುಜಿ, ರೇಖಿ, ಈಗ ರೇಖಿನ ನನಗೂ ಸ್ವಲ್ಪ ಡೌಟ್ ಇತ್ತು. ಯಾವಾಗ ವೇದವತಿಮ್ಮ ಇಲ್ಲಿ ಪ್ರೋಗ್ರಾಮ್ ಅಲ್ಲಿ ಇದ್ರ ಬಗ್ಗೆ ಹೇಳಿದ್ರು, ಆ ಹೀಲಿಂಗ್ ಮಾಡಿದ್ರು ನೋಡಿ ಕತ್ನೋಗೆ, ಅಲ್ಲಿಂದ ನನಗೂ ಕ್ಯೂರಿಯಾಸಿಟಿ ಬಂದಿದೆ ಗುರುಜಿ. ದಯವಿಟ್ಟು ಹೌದು. ಎಲ್ರು ಕೂಡ ಮಾಸ್ಟರ್ಸ್, ಇನ್ನೇನು ಫೆಬ್ರವರಿ 7 ಮತ್ತೆ 8ಕ್ಕೆ ಹೌದು. ತರಬೇತಿ ಇದೆ, ಅದಕ್ಕೆ ಎಲ್ರು ಕೂಡ ಆ, ಹ್ಮ್. ರೇಖಿ ರೇಖಿ ಹೀಲಿಂಗ್ ತರಬೇತಿ ಕಾರ್ಯ ಇದೆ ಮಾಸ್ಟರ್ಸ್. ನೀವೆಲ್ಲರೂ ಕೂಡ ಆ ಇದಕ್ಕೆ ರಿಜಿಸ್ಟ್ರೇಷನ್ ಆಗಿ ಪ್ರತಿದಿನ ನಾವು ವಾಟ್ಸಪ್ ನಲ್ಲಿ ಕಳಿಸ್ತಾ ಇರ್ತೀವಿ, ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ಅದ್ರಲ್ಲಿ ಬರ್ತೀರಾ. ಥ್ಯಾಂಕ್ ಯು ಮಾ. ಇದರಿಂದ ನೋಡಿ ನನಗೂ ಸಹ ನಿಮ್ಗೆ ಕಾಲ್ ಮಾಡ್ಬೇಕು ಅಂತ ಇದೆ, ನಾನು ಇವತ್ತು ಮಾಡ್ತೀನಿ. ರವಿಗೌಡ್ರು ಸರ್. ರವಿಗೌಡ್ರು ಮಾತಾಡಿ. ನಮಸ್ತೆ ಸರ್. ಎಲ್ಲ ಆತ್ಮ ಬಂಧುಗಳೇ, ಮಾತಾಡಿ. ಆತ್ಮಪೂರ್ವಕ ನಮಸ್ಕಾರ. ಕೆಲಸ ಇದೆ ಸರ್. ಎಸ್ ಎಸ್ ಸರ್, ಸರ್, ಮಾತಾಡಿ. ಮಾತಾಡಿ. ಯೂರಿನ್ ಥೆರಪಿ ಬಗ್ಗೆ ನಮ್ಮ ರಿಲೇಷನ್ ಒಳಗ ಒಂದು ಕ್ಯಾನ್ಸರ್ ಆಗಿತ್ತು ಸರ್. ಹ್ಮ್. ಅದು ಫಸ್ಟ್ ಗರ್ಭಾಶಯಕ್ಕೆ ಆಗಿತ್ತು ಸರ್. ಅದು ನಂತರ ಹ್ಮ್. 2 ವರ್ಷ ಬಿಟ್ಟು ನಂತರ ಬ್ರೆಸ್ಟ್ ಕ್ಯಾನ್ಸರ್ ಆಯ್ತು ಸರ್. ಹ್ಮ್. ಆ ಬ್ರೆಸ್ಟ್ ಕ್ಯಾನ್ಸರ್ ಆದ ನಂತರ ಡಾಕ್ಟರ್ಸ್ ಏನ್ ಹೇಳಿದ್ರು ಸರ್, ಆಪರೇಷನ್ ಮಾಡಾಕ ಬರಂಗಿಲ್ಲ, ಯಾಕಂದ್ರೆ ಅದು ಎಲ್ಲಾ ಸ್ಪ್ರೆಡ್ ಆಗಿಬಿಟ್ಟಿದೆ ಇಡೀ ಬಾಡಿಗೆ. ಆಪರೇಷನ್ ಥಿಯೇಟರ್ ತನ ಹೋದು ಹೊಳ್ಳಿ ಒಂದ್ 3-4 ಮಂದಿ ಡಾಕ್ಟರ್ಸ್ ಎಲ್ಲ ಇದನ್ ಮಾಡಿ ಬೇಡ ಅಂತ ಹೇಳಿ ಟ್ಯಾಬ್ಲೆಟ್ಸ್ ಮೇಲೆ ನೋಡೋಣ ಅಂತ ಹೇಳಿ ಮನಿಗೆ ಕಳಿಸ್ಬಿಟ್ರು ಸರ್. ನಂತರ ಬಹಳ ಸಫರ್ ಆಗ್ತಿದ್ರು ಸರ್ ಅವರು. ಆವಾಗ್ನಿಂದ ನಾನು ಯೂರಿನ್ ಥೆರಪಿ ಸ್ಟಾರ್ಟ್ ಮಾಡಿದೆ ಸರ್ ಅವ್ರಿಗೆ. ಈಗ ಒಂದ್ 5-6 ತಿಂಗಳದೊಳಗ ಸರ್ ಫುಲ್ ಇದೆಲ್ಲ ಕ್ಯೂರ್ ಆಗಿಬಿಟ್ಟಿದೆ ಸರ್. ಆದ್ರೆ ಇನ್ನೊಂದು ಡೌಟ್ ಏನಂದ್ರೆ ಸರ್, ಈಗ ಅವರು ಟ್ಯಾಬ್ಲೆಟ್ಸ್ ತಗೊಂತಾ ಇದ್ದಾರೆ ಸರ್, ಟ್ಯಾಬ್ಲೆಟ್ ತಗೊಳ್ತಾನೆ ಯೂರಿನ್ ಥೆರಪಿ ಸ್ಟಾರ್ಟ್ ಇದೆ ಸರ್. ಇದು ನಡೀತೈತೆ ಸರ್? ಹೆಂಗ್? ಬೇಡ, ನೆಕ್ಸ್ಟ್ ಟ್ಯಾಬ್ಲೆಟ್ಸ್ ಬಿಡಬೇಕು. ಈಗ ಯೂರಿನ್ ಥೆರಪಿ ಇನ್ನೂ ಚೆನ್ನಾಗಿ ಮಾಡ್ಕೊಳ್ಳಿ, ಒಳ್ಳೆ ಆಹಾರ, ಅಗ್ನಿಹೋತ್ರ ಇವೆಲ್ಲ ಮಾಡ್ಕೊಂತ ಆ ಟ್ಯಾಬ್ಲೆಟ್ಸ್ ಅನ್ನು ಬಿಟ್ಬಿಡಿ. ಆ ಟ್ಯಾಬ್ಲೆಟ್ಸ್ ಏನಕ್ಕೂ ಯೂಸ್ ಇಲ್ಲ, ಸುಮ್ಮನೆ ಅದು ಮತ್ತೆ ಹೆಚ್ಚು ಟಾಕ್ಸಿಕ್ ಮಾಡ್ತದೆ ದೇಹದಲ್ಲಿ ಅಷ್ಟೇ. ಯೂರಿನ್ ಫಾಸ್ಟಿಂಗ್ ಆಯ್ತಾ? ಒಂದು ಮಾಡ್ತಾ ಇದ್ದಾರೆ ಸರ್.
ವೀಕ್ಲಿ ಒನ್ಸ್ ಯೂರಿನ್ ಯೂರಿನ್ ಫಾಸ್ಟಿಂಗ್ ಫಾಸ್ಟಿಂಗ್ ಮಾಡಿ. Correct. ನಾನು ಕ್ಯಾನ್ಸರ್ಗೆ ಒಂದು ಥೆರಪಿ ಹೇಳಿದ್ದೀನಿ, ಯೂರಿನ್ ಥೆರಪಿಯಲ್ಲಿ. ಓಕೆ, ಅದನ್ನು ಆ ವಿಡಿಯೋ ನೀವು ನೀಟಾಗಿ ನೋಡಿ, ಪೂರ್ತಿ ನೋಡಿ. ಅದರಲ್ಲಿ ಯೂರಿನಿಂದ ಓಲ್ಡ್ ಯೂರಿನಿಂದ ಎನಿಮಾ ಮಾಡ್ಕೊಳೋದಾಗ್ಲಿ, ಅವರ ಆಹಾರ ಪದ್ಧತಿ, ಮತ್ತೆ ಯೂರಿನ್ ಕುಡಿಯೋದಾಗ್ಲಿ, ಯೂರಿನ್ ಹಚ್ಕೊಳ್ಳೋದು ಎಲ್ಲಾನು ಒಂದು 5 ಇಂದ 6 ಸ್ಟೆಪ್ಸ್ ಕೊಟ್ಟಿದೆ. ಅದು ಕರೆಕ್ಟಾಗಿ ಪಾಲನೆ ಮಾಡಿದ್ರೆ ಸಾಕು. ಅದು ಯೂರಿನ್ ಥೆರಪಿ ಕ್ಯಾನ್ಸರ್ಗೋಸ್ಕರ ಅಂತ ಮಾಡಿದ್ದೀನಿ, ಆ ವಿಡಿಯೋ ತಗೊಳ್ಳಿ ಆಯ್ತಾ. ಓಕೆ ಸರ್. ಈ ಮದ್ದುಗಳಿಂದ ಏನಾಗಲ್ಲ, ನಾನು ಹೇಳ್ತಾ ಇದ್ದೀನಿ, ಅದೆಲ್ಲ ಸುಮ್ಮನೆ ಸೈಡ್ ಎಫೆಕ್ಟ್ ಅಷ್ಟೇ. ಅದರಿಂದ ಸೈಡ್ ಎಫೆಕ್ಟ್ ಹೆಚ್ಚಾಗತ್ತೆ ಇನ್ನು ಹೇಳ್ಬೇಕಾದ್ರೆ, ಆಯ್ತಾ. ಓಕೆ ಸರ್. ಸೊ ಅವ್ರಿಗೆ Thank you so much. ಚೆನ್ನಾಗಿ ಗುಣ ಪೂರ್ತಿ ಹೋಗಲಾಡಿಸ್ಬೋದು, ಏನು ತೊಂದರೆ ಇಲ್ಲ. ಈಗಾಗಲೇ ಹೇಳ್ತಾ ಇದ್ದಲ್ಲ, ಈ ಆಂಟಿ ನಿಯೋಪ್ಲಾಸ್ಟನ್ ಅಂತ ಒಂದು ಪದಾರ್ಥ ಇದೆ. ಅದೇನಂತಂದ್ರೆ ಯೂರಿನಲ್ಲಿ ಇರುವಂಥದ್ದು ಕ್ಯಾನ್ಸರ್ ಸೆಲ್ಸ್ ಅನ್ನು ನೇರವಾಗಿ ನಾಶ ಮಾಡತ್ತೆ, ಆಯ್ತಾ. ಅದು ಓನ್ಲಿ ಯೂರಿನಲ್ಲಿ ಇದೆ, ಇನ್ನು ಎಲ್ಲಿ ಲಭ್ಯವಾಗಲ್ಲ ಅದು. ಅದನ್ನು $50,000 ಸೇಲ್ ಮಾಡ್ತಾ ಇದ್ದಾರೆ. ಅಷ್ಟು ಇಷ್ಟೆಲ್ಲ ಇಂಜೆಕ್ಷನ್ ಕಾಸ್ಟು ಅದು ಫಾರಿನಲ್ಲಿ US ಅಲ್ಲಿ ಸಿಗತ್ತೆ. $50,000 ಅಂತ ಒಂದು ಇಂಜೆಕ್ಷನ್, ನೋಡಿದ್ರಾ ಆ ರೀತಿಯಲ್ಲಿ. ಓಕೆ, ಥ್ಯಾಂಕ್ ಯು ಸರ್. ಉಮಾದೇವಿ ಮೇಡಮ್ ಮಾತಾಡಿ. ನಮಸ್ತೆ ಗುರೂಜಿ. ನಮಸ್ತೆ ಗುರೂಜಿ. ಹಲೋ, ಮಾತಾಡಿ ಮಾತಾಡಿ ನಮಸ್ತೆ ಮಾತಾಡಿ. ಗುರೂಜಿ. ಫಸ್ಟ್ ನಿಮ್ಮಲ್ಲಿ ನಾನು ಕ್ಷಮೆ ಕೇಳ್ತೀನಿ ಗುರೂಜಿ. ಮೊನ್ನೆ ಹ್ಮ್ ಹೇಳಿ ಹೇಳಿ ಮಾತಾಡಿ. ನಾಯಕನಹಟ್ಟಿ ಬಂದಾಗ ಬೆಳಿಗ್ಗೆ ಧ್ಯಾನಕ್ಕೆ ಅಂತ ಎಲ್ಲ ರೆಡಿಯಾಗಿ ಬಂದ್ವಿ. ಅವಾಗ ನೀವು ಕೂತಿದ್ರಿ. ಅವಾಗ ನಾ ಬಂದು ನಮಸ್ತೆ ಸರ್ ಅಂದಾಗ ನಾನು ಇವಾಗ ಯೂರಿನ್ ಥೆರಪಿ ಮಾಡ್ಕೊಂಡ್ ಬಂದೆ, ನೀವು ಮಾಡಿದ್ರ ಅಂತ ಕೇಳಿದ್ರಿ. ಅವಾಗ ನನಗೆ ಒಂಥರ ತುಂಬಾ ಒಂಥರ ಆಯ್ತು ಸರ್. ನನಗೆ ಹೇಳಿದ್ನಲ್ಲ, ಆಮೇಲೆ ನನಗೆಲ್ಲ ಇಷ್ಟು ಧೈರ್ಯ ಹೇಳಿದ್ರಿ, ಮಾಡ್ಕೊಳಮ್ಮ ಚೆನ್ನಾಗ್ ಆಗ್ತೀರಾ, ನೀವೆಲ್ಲಾ ಕಾರ್ಯಕ್ರಮ ಭಾಗವಹಿಸ್ಬೇಕು ಅಂತ ಹೇಳಿದ್ರು. ಅವ ನನ್ ಬಗ್ಗೆ ನನಗೆ ಒಂಥರ ಬೇಸರ ಆಯ್ತು ಸರ್. ಇಷ್ಟು ಗುರೂಜಿ ನಮಗೆ ಜ್ಞಾನ ಹೇಳಿದ್ರು ಸಹ ನಮ್ಗೆ ಅಳವಡಿಸ್ಕೊಳಕ್ ಆಗ್ಲಿಲ್ಲ. ಅವ್ರ ಮುಂದೆ ನನಗೆ ಮಾಡ್ತಿಲ್ಲ ಅಂತ ಹೇಳ್ಬೇಕು, ನಂಗೆ ತುಂಬಾ ಕಷ್ಟ ಆಯ್ತು ಸರ್. ನನಗೆ ನಿಜವಾಗ್ಲೂ ತುಂಬಾ ಕಷ್ಟ ಆಯ್ತು ಅವತ್ತು. ಅದಕ್ಕೆ ಸರ್ ಅವಾಗ ಅಂದ್ರೆ ನೀವು ನಿಮ್ ಸಂಕಲ್ಪ ಗಟ್ಟಿ ಇಲ್ಲ, ಅದಕ್ಕೆ ಈ ತರ ಆಗ್ತಾ ಇದೆ ಹಂಗೆ ಅಂತ ಹೇಳಿದ್ರಿ. ಇಲ್ಲ ಸರ್, ಇನ್ಮೇಲೆ ಸಂಕಲ್ಪ ಗಟ್ಟಿ ಮಾಡ್ಕೊಂತೀವಿ ಸರ್. ಇನ್ಮೇಲೆ ನಾನು ಮಾಡ್ಬೇಕು ಅಂತ ಮನ್ಸು ಮಾಡಿದೀನಿ ಸರ್. ನಂಗೆ ತುಂಬಾ ಫೀಲ್ ಆಯ್ತು ಸರ್. ನೀವು ಹಂಗ್ ಕೇಳಿದಾಗ ನನಗೆ ಇದಾಯ್ತು. ಆಮೇಲೆ ನಿಮ್ಗೆ ಎಷ್ಟು ಧೈರ್ಯ ಹೇಳಿದ್ರಿ, ನನಗೆ ಚೆನ್ನಾಗ್ ಆಗ್ತೀಯಮ್ಮ, ಎಲ್ಲ ಪ್ರೋಗ್ರಾಮ್ ಭಾಗವಹಿಸ್ತೀರ ಮಾಡಿ ಅಂತ ಹೇಳಿದ್ರಿ. ಇನ್ನು ನಾನು ಇಷ್ಟು ಜ್ಞಾನ ಹೇಳಿದ್ರಿ, ಇನ್ನೂ ಅಜ್ಞಾನದಲ್ಲೇ ಇದ್ದೀನಿ ಸರ್. ಅದು ನನಗೆ ತುಂಬಾ ದುಃಖ ಆಯ್ತು ಸರ್. ನನಗೆ ಮಾಡಿ ಮಾಡಿ ಸಾರಿ ಸರ್, ಸಾರಿ. ನೋಯ್ಸ್ ಮಾಡಿ, ಸ್ಟಾರ್ಟ್ ಮಾಡಿ, ಒಳ್ಳೇದು. ಒಳ್ಳೇದಾಗ. ಓಕೆ ಸರ್, ಥ್ಯಾಂಕ್ ಯು ಸರ್. ಸುವರ್ಣ ಮೇಡಮ್ ಮಾತಾಡಿ. ಸರ್ ನಮಸ್ಕಾರ ಸರ್. ನಮಸ್ಕಾರ ಹೇಳಿ. ಸರ್ ಇದು ನಮ್ಮ ಯಾರು ಯೋಗ ಗುರುಗಳವ್ರು ಯಾರೋ ಇದು ಕೊಟ್ರು, ಸ್ಪೀಚ್ ಕೊಟ್ರಲ್ಲ ಸರ್, ಅನನ್ಯ ಸನ್ಯಾಸಿ ಬುಕ್, ಅದ್ರದ್ದು ಬೇಕಂದ್ರೆ ಎಲ್ಲಿ ಸಿಗುತ್ತೆ ಸರ್? ಅದು ಫೌಂಡೇಶನ್ ಕಾಲ್ ಮಾಡಿ, ನಿಮ್ಗೆ ಕಲ್ಸ್ಕೊಡ್ತಾರೆ. ಹೌದಾ ಸರ್? ಹೌದು. ಅದು ಅವರು ಹೇಳಿದ್ದು ನಂಗೆ ತುಂಬಾ ಹಿಡಿಸ್ತು ಸರ್. ಅದಕ್ಕಾಗ ಬುಕ್ ತಗೊಳ್ಳೋಣ, ಓದ್ಬೇಕು ಅಂತೇಳಿ. ಆಯ್ತಮ್ಮ, ಫೌಂಡೇಶನ್ ಕಾಲ್ ಮಾಡಿ. ಹಾ ಸರಿ ಸರ್, ಬುಕ್ ಬೇಕಿತ್ತು ಅದಕ್ಕೆ. ಥ್ಯಾಂಕ್ಸ್ ಸಿಗತ್ತೆ. ಸರ್. ಹಾ ಓಕೆ ಸರ್, ಥ್ಯಾಂಕ್ ಯು ಸರ್. ಯಶೋಧ ಅವರು ಮಾತಾಡಿ. ರೇವತಿ ಮೇಡಮ್ ಎಲ್ಲಿದ್ರೆ ಮಾತಾಡಿ ಮಾತಾಡಿ. ಸೌಂಡ್ ಬರ್ತಾ ಇಲ್ಲಮ್ಮ ರೇವತಿ ಮೇಡಮ್. ಸರ್ ಯಾರ್ದು ಸರ್, ನಾನ್ ಮಾತಾಡ್ಬೇಕಾ ಸರ್? ನೀವು ಆಂಡ್ರೈಸ್ ಮಾಡಿದ್ರಿ. ಅದಕ್ಕೆ ನಾನು ಸುಮ್ಮನೆ ಅದೇ. ಯಶೋಧ ಮ್ಯಾಮ್ ಯಾರೋ ಮಾತಾಡ್ತಾ ಇದ್ರಲ್ಲ. ಇಲ್ಲ ಮಾತಾಡಿ. ಯಾರು ಹಾ ಸರ್, ಮಾತಾಡಿ. ಒಂದು ಯೂರಿನ್ ಥೆರಪಿದು ಸರ್. ನನಗೆ ಅದಕ್ಕೆ ನೆನಪಾಯ್ತು, ತಾವು ಇಷ್ಟೆಲ್ಲ ಯಾಕೆ ಹೇಳ್ತೀರಾ ಅಂತ. ಬಸ್ಸಲ್ಲಿ ಓದ್ತಾ ಬಂದದ್ದು ತಮಗೆ ಸಿಕ್ಕಿದ ತಕ್ಷಣ ಜೆರಾಕ್ಸ್. ಹೌದು, ಎಲ್ರಿಗೂ ನಮ್ಗೆ ಸಹಾಯ ಆಗ್ಲಿ ಅಂತ. ಯಾಕಂತಂದ್ರೆ ಉಮಾದೇವಿ ಮೇಡಮ್ ಹೇಳಿದಾಗ ನನಗೆ ನೆನಪಾಯ್ತು, ನೀವು ಅದನ್ನ ನನ್ನ ಹತ್ರ ಹೇಳಿದ್ರಿ.
ನೋಡಿ ಅವ್ರ ಪಾಪ ಕುಂಟ್ಕೊಂಡು ನಡೀತಾ ಇದ್ದಾರೆ, ಕುಂಟ್ಕೊಂಡು ನಡೀತಾ ಇದ್ದಾರೆ. ಬಟ್ ನಾನು ಯೂರಿನ್ ಥೆರಪಿ ಬಗ್ಗೆ ಹೇಳಿದೆ, ಅವರು ಸ್ವಲ್ಪ ಟ್ರೈ ಮಾಡಿದೆ ಅಂತ ಹೇಳ್ತಾರೆ. ಅದನ್ನ ಕರೆಕ್ಟ್ ಮಾಡದಿದ್ರೆ ಖಂಡಿತ ಅದು ಸರಿ ಆಗೋದಿಲ್ಲ. ಅವ್ರು ಕರೆಕ್ಟ್ ಮಾಡಬೇಕು ಅಂತ ಹೇಳಿದ್ರಿ. ಮೇಡಮ್ ಸಹ ಒಂಥರ ರಿಯಲೈಸ್ ಆಯ್ತು ಪಾಪ, ಕಣ್ಣೀರ್ ಹಾಕ್ಬಿಟ್ರು ಅವರು. ಸೊ ಏನಂತಂದ್ರೆ ಸರ್ ಹೇಳನ್ನ ಎಲ್ಲರ ಗಮನಕ್ಕೆ ತರ್ತಾ ಇರೋದು, ಸರ್ ಹೇಳಬೇಕು ಅಂತ ಹೇಳೋದು ಸರ್ನ ಲಾಭಕ್ಕಂತೂ ಅಲ್ಲ. ಇದೆಲ್ಲವೂ ಸಹ ನಮಗೆ ಕೊಡ್ತಾ ಇರೋದು ನಮ್ಮ ಲಾಭಕ್ಕೇನೆ, ಇನ್ನೊಬ್ಬರ ಲಾಭಕ್ಕೆ ಅಲ್ಲ ಅಂತ ಹೇಳತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಇಷ್ಟೊಂದು ಎಜುಕೇಶನ್ ಖಂಡಿತ ಯಾವ ಇನ್ಸ್ಟಿಟ್ಯೂಟ್ ಅಲ್ಲಿ ಸಿಗಲ್ಲ, ಯಾವ ಕೋರ್ಸ್ ಅಲ್ಲೂ ಸಿಗಲ್ಲ ಎಟ್ ಎ ಟೈಮ್ ನಲ್ಲಿ. ಅದಕ್ಕೋಸ್ಕರ ನಾವು ಸರ್ ಯಾರಿಗಾದ್ರೂ ಯೂರಿನ್ ಥೆರಪಿ ತಗೊಳ್ಳಿ ಅಥವಾ ಹೀಗೆ ಮಾಡಿ ಒಂದು ರೇಖಿ ಮಾಡ್ಕೊಳ್ಳಿ, ಹೀಲಿಂಗ್ ಮಾಡ್ಕೊಳ್ಳಿ ಅಂತಂದ್ರೆ ಇದರದೆಲ್ಲ ಲಾಭ ನಮಗೆ ಅಲ್ಲದೆ ಬೇರೆ ಯಾರಿಗೂ ಸಹ ಅಲ್ಲ. ಸೊ ಸರ್ ಹೇಳಿದಾಗ ಉಮಾದೇವಿ ಮೇಡಮ್ ಬಗ್ಗೆ ನನಗೆ ಆಯ್ತು, ಅಯ್ಯೋ ಎಷ್ಟೊಂದು ಕಾಳಜಿಯಲ್ಲಿ ಹೇಳ್ತಾ ಇದ್ದಾರೆ, ಇವರಿಗೆ ಚಿಂತೆ ಇದೆ, ಛೇ ಅವ್ರು ಮಾಡ್ತಾ ಇಲ್ವಲ್ಲ ಅಂತ ಅನ್ಕೊಂಡು. ಸೊ ಅದನ್ನ ನಾವೆಲ್ಲರೂ ಅಳವಡಿಸ್ಕೊಂಡ್ರೆ ಬಹಳ ಬಹಳ ಮುಖ್ಯ. ವೇದಾವತಿ ಮೇಡಮ್ ಅಂತೂ ನಾಯಕನಹಟ್ಟಿಯಲ್ಲಿ ಒಂದು ಪ್ರಚಾರಕ್ಕೆ ಬಂದ್ರು. ಯಾಕಂತಂದ್ರೆ ಸರ್, ನಮ್ಮ ಮನೆಯವ್ರಿಗೆ ನಾನು ಬೆಳಗ್ಗೆನೆ ಧರ್ಮಸ್ಥಳದಿಂದ ಫೋನ್ ಮಾಡಿ ಹೇಳಿದೆ, ಅವ್ರಿಗೆ ತುಂಬಾ ತಲೆಬಿಸಿ ಆಯ್ತು. ಅವ್ರಂದ್ರು, ನೀನು ಮೆಡಿಸಿನ್ ಎಲ್ಲ ಬೇಡ ಅಂತೆ, ಬಟ್ ಇವತ್ತೊಂದು ನೀನು ಪೇನ್ ಕಿಲ್ಲರ್ ಪರ್ಚೇಸ್ ಮಾಡ್ಕೊಂಡು ನೀನ್ ತಗೋ ಅಂತ. ಸ್ವಲ್ಪ ಹೊತ್ತಿನಲ್ಲಿ ನನ್ನ ಮಗಳದು ಫೋನ್ ಬಂತ, ಅವಳು ಆಕ್ಚುಲಿ ಇರ್ಲಿಲ್ಲ, ತಮಿಳ್ನಾಡಿನಲ್ಲಿ ಇದ್ಲು. ಮಮ್ಮಿ ಹೇಗೆ ನಾವು ಬಂದು ಕರ್ಕೊಂಡು ಬರ್ಬೇಕಾ ನಾನು ವಾಪಸ್ ಅಂತ. ನಾನು ಹೇಳಿದೆ, ಬೇಡ ಮಗಳೇ, ತೊಂದರೆ ಇಲ್ಲ, ಪಪ್ಪ ಹೀಗೆ ಹೇಳಿದ್ದಾರೆ ಮಾತ್ರೆ ತಗೊಳ್ಳೋದು ಅಂತ, ನೋಡ್ತೇನೆ ಅಂದ್ರೆ. ಆದ್ರೆ ಎಲ್ಲಿ ಸಹ ನನಗೆ ಮಾತ್ರೆ ತಗೋಬೇಕು ಅಂತ ಹೇಳ್ತಕ್ಕಂಥ ಮನ್ಸು ಬಂದಿಲ್ಲ. ಬಟ್ ನಾಯಕನಹಟ್ಟಿಯವರೆಗೆ ಹಾಗೇನೆ ಬಂದು ಅಲ್ಲಿ ವೇದಾವತಿ ಮೇಡಮ್ ಇಂದಾನೆ ನಾನು ಹೀಲಿಂಗ್ ಮಾಡಿಸ್ಕೋಬೇಕು ಅಂತ ಹೇಳ್ಕೊಂಡು ಯೂನಿವರ್ಸ್ದೊಂದು ಸಂಕಲ್ಪ ಇತ್ತೆ, ಹಾಗೆ ಆಯ್ತು. ನಿಜವಾಗ್ಲೂ ಬಹಳ ಬಹಳ ಹೆಲ್ಪ್ ಆಯ್ತು. ವೇದಾವತಿ ಮೇಡಮ್, ಮುಂದೆ ನೀವು ಅದೇನು ಹೆಚ್ಚಿನ ಒಂದು ಪರಿಣತಿ ಪಡಿಬೇಕು, ಅದನ್ನ ಪಡ್ಕೊಂಡು ದಯಮಾಡಿ ಅದನ್ನ ತಾವು ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಜನರಿಗೆ ಹೆಲ್ಪ್ ಆಗ್ತದೆ ಹೇಳತಕ್ಕಂಥ ಮಾತನ್ನ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ನಿಜವಾಗ್ಲೂ ಉಳಿದವರು ಸಹ ಅಷ್ಟೇ ಮಾಡ್ಕೊಂಡ್ರೆ ಬಹಳ ಬಹಳ ಹೆಲ್ಪ್ ಆಗ್ತದೆ ಅಂತ ಹೇಳತಕ್ಕಂಥದ್ದು. ಜೊತೆಗೆ ನಮ್ಮಲ್ಲಿಗೆ ಈಗ ಸರ್ ನಿನ್ನೆ ಆಕ್ಚುಲಿ ಸುಬ್ರಹ್ಮಣ್ಯ ಸರ್ ಫೋನ್ ಮಾಡಿದ್ದಾರೆ. ಅವರು ಸ್ಯಾಟರ್ಡೆ ಇದು ಸಾಫ್ಟ್ ಸ್ಕಿಲ್ ಬಗ್ಗೆ ಇದು ಕ್ಲಾಸ್ ತಗೋತಾರಂತೆ. ಯಾಕಂದ್ರೆ ನಮ್ದು ಈ ವಿಶೇಷ ಕಾರ್ಯಕ್ರಮ ಇದೆ, ಅವರಿಗೆ ಬೇರೆ ದಿನ ಅವರು ಬ್ಯುಸಿ ಇರ್ತಾರೆ ಪ್ರೊಫೆಸರ್ ಆದ ಕಾರಣ. ಅದಕ್ಕೆ ನಾನು ಎಸ್ ಅಂತ ಅಂದಿದ್ದೇನೆ. ಅವರು ಕಮ್ಯುನಿಕೇಶನ್ ಬಗ್ಗೆ ಹೇಳ್ತಾರಂತೆ. ಆಕ್ಚುಲಿ ನಮ್ಮ ಈ ವೇದಿಕೆಗೆ ನಾನು ತುಂಬಾ ಸಲ ತಮ್ಮ ಹತ್ರ ಹೇಳ್ತಾ ಇದ್ದೆ, ಸರ್ ನಮ್ಮ ವೇದಿಕೆಯಲ್ಲಿ ಕಮ್ಯುನಿಕೇಶನ್ ಬಗ್ಗೆ ನಾವೊಂದು ಟ್ರೈನಿಂಗ್ ಕೊಡ್ಲೇಬೇಕು ಅಂತ ಹೇಳತಕ್ಕಂಥದ್ದು. ಸೊ ಅವರು ಸ್ಯಾಟರ್ಡೆ ಕ್ಲಾಸ್ ಕೊಡ್ತೇನೆ ಅಂತ ಹೇಳಿದ್ರೆ, ಅದ್ಭುತವಾದದ್ದು ಅದು ಕಮ್ಯುನಿಕೇಶನ್, ನಾವು ಮಾತಾಡತಕ್ಕಂಥದ್ದು ಸಂವಹನ ಅಂತ ಹೇಳತಕ್ಕಂಥ ನಾವು ಹೇಗೆ ಮಾಡ್ಕೊಳ್ಬೇಕು ಅಂತ. ಎಲ್ರು ಸಹ ಶನಿವಾರ ಯಾರು ಮಿಸ್ ಮಾಡ್ಕೋಬೇಡಿ. ರಾತ್ರಿ ಒಳ್ಳೆ ಒಂದು ಗೌರ್ಮೆಂಟ್ ಆಫೀಸರ್ ಬಂದು ನಮಗೆ ಕ್ಲಾಸ್ ಅನ್ನ ಕೊಡ್ತಾ ಇದ್ದಾರೆ. ಅವರಿಗೆ ನಾನು ತಮ್ಮ ಪರ್ಮಿಷನ್ ಇಲ್ಲದೆ ಎಸ್ ಅಂತ ಹೇಳಿದ್ದೇನೆ ಸರ್. ಯಾಕಂದ್ರೆ ನಾನು ಟ್ರೈನಲ್ಲಿ ಹೇಳಿದ್ದೆ, ಈ ತರ ಸರ್ ಕೇಳಿದ್ದಾರೆ, ಅದರಲ್ಲಿ ಒಂದನ್ನ ಕೊಡ್ಬೋದು ಅಂತ ಹೇಳ್ಕೊಂಡು ಅವರು ಬಂದು ಮಾಡ್ತಾ ಇದ್ದಾರೆ ಸರ್. ಇನ್ನೊಂದೇನಂದ್ರೆ ಎಲ್ರು ಅವರು ಸಹ ಹೇಳ್ತಾರೆ, ಅವರು ಜಾಯಿನ್ ಆಗ್ತಾರೆ, ರಾತ್ರಿ ಜಾಯಿನ್ ಆದಾಗ ಹೇಳ್ತಾರೆ, ಏನಮ್ಮ ನಿಮ್ಗೆ ಮಹಾತಾರ್ನಲ್ಲಿ ಇಷ್ಟೊಂದೆಲ್ಲ ಸಿಗ್ತಾ ಇದೆಯಲ್ಲ, ನಮಗೆ ನಾವು ಯಾವ ಕ್ಲಾಸ್ ಅಲ್ಲಿ ಇದ್ರು, ನಾವೇ ಪ್ರೊಫೆಸರ್ ಆದ್ರೂ ಇಂಥದನ್ನ ನಾವು ಕಲ್ತ್ಕೊಳ್ಳೋಕೆ ಅವಕಾಶನೇ ಇಲ್ಲ, ಅಷ್ಟನ್ನ ನಿಮ್ಗೆ ಮಹಾತಾರ್ ಫೌಂಡೇಶನ್ ಕೊಡ್ತಾ ಇದೆ ಅಂತ ಹೇಳತಕ್ಕಂಥ ಮಾತನ್ನ ನನ್ನೊಟ್ಟಿಗೆ ಅವ್ರು ಹಂಚ್ಕೊಂಡ್ರು. ಅದಕ್ಕೋಸ್ಕರ ಆ ವೇದಿಕೆಯಲ್ಲಿರುವ ಪ್ರತಿಯೊಬ್ಬರಲ್ಲಿ ವಿನಂತಿ, ನಾವು ಕಲಿಬೇಕು, ನಾವು ಆರೋಗ್ಯವಾಗಿ ಇರ್ಬೇಕು ಅಂತಾರೆ ಮಹಾತಾರ್ನಲ್ಲಿ ಏನೇನ್ ಸಿಗುತ್ತೆ ಅದನ್ನ ದಯಮಾಡಿ ತಗೊಳ್ಳೋದು ಮಾತ್ರ ಅಲ್ಲ, ಇನ್ನೊಂದೇನಂತಂದ್ರೆ ನಾವು ಅದನ್ನ ಆಚರಣೆ ಮಾಡ್ಬೇಕು. ಕೇಳ್ಕೊಳ್ಳೋದು, ಓದುದು, ಬಿಡುದಲ್ಲ. ನಾವು ಅದನ್ನ ಎಷ್ಟರ ಮಟ್ಟಿಗೆ ಅರ್ಥ ಮಾಡಿ, ಎಲ್ಲವೂ ನಮಗೆ ಅರ್ಥ ಮಾಡ್ಕೊಳ್ಳೋಕೆ ಖಂಡಿತ ಆಗಲ್ಲ. ಆದ್ರೆ ಯಾವುದು ನಮಗೆ ಅಗತ್ಯ ಇದೆ ಅದನ್ನ ಅರ್ಥ ಮಾಡ್ಕೊಂಡು ಒಂದು ಆಚರಣೆ ಮಾಡಿದಾಗ ಖಂಡಿತ ನಮಗೆ ಫಲ ಸಿಗ್ತದೆ ಅಂತ ಹೇಳತಕ್ಕಂಥ ಒಂದು ಅಂಶವನ್ನ ನಮ್ ಗಮನಕ್ಕೆ ತರಬೇಕಿತ್ತು. ಸೊ ಅವಕಾಶಕ್ಕಾಗಿ ಧನ್ಯವಾದಗಳು ಸರ್, ಧನ್ಯವಾದಗಳು. ರೈಟ್. ಸೊ ಈ ಫೆಬ್ರವರಿ 7th and 8th ರೇಖಿ ಹೀಲಿಂಗ್ ಇಟ್ಕೊಂಡಿದ್ದೀವಲ್ಲ, ಅದನ್ನು ಕಲಿಬೇಕಂದ್ರೆ ಎಲ್ಲರೂ ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾರ್ಯಾರು ಕಲಿಬೇಕಂತ ಅನ್ಕೊಂಡಿದ್ರು ಅದು ಪೂರ್ಣವಾಗಿ ತಿಳ್ಕೊಳ್ಳಿ. ಆ ಮಾಹಿತಿಯನ್ನು, ಆ ಸಬ್ಜೆಕ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಡೋದು ನಮ್ಮ ಡಾಕ್ಟರ್ CS ಕೃಷ್ಣಮೂರ್ತಿ, ಮೈಸೂರು ನಮ್ಮ ಸೀನಿಯರ್ ಮಾಸ್ಟರು, ಅವರು ತಿಳಿಸ್ಕೊಡ್ತಾರಂತೆ ಈ ಜ್ಞಾನ. ಅದರ ಪೇಯ್ಡ್ ವರ್ಕ್ಶಾಪ್ ಅದು. ಸೊ ಇವತ್ತು ಮತ್ತೆ ಕಲಿಸ್ತಾರೆ ಗ್ರೂಪಲ್ಲಿ. ಯಾರ್ಯಾರು ಬೇಕೋ ಅವ್ರು ಫೋನ್ ಮಾಡಿ ತಿಳ್ಕೊಂಡು ಅದನ್ನು ಕಲ್ಸ್ಕೊಳಕ್ಕೆ ಪ್ರಯತ್ನ ಮಾಡಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಉಮಾ ಮೇಡಮ್. ಸರ್ ಗುಡ್ ಮಾರ್ನಿಂಗ್ ಸರ್. ಸರ್ ನಾನು ಅವಾಗ್ಲೇ ಬೆಳಗ್ಗೆ ಮಾತಾಡಿದಾಗ ನನ್ಗೆ ನಿಮ್ ಹತ್ರ ಸೌಮೂತ್ರ ಬಗ್ಗೆ ಕೇಳ್ಬೇಕು ಅಂತ ಮನ್ಸ್ ಬರ್ತಾ ಇತ್ತು ಸರ್. ಸ್ವಲ್ಪ ವಿಡಿಯೋ ಮಾಡಿ ಅಂತ ಹೇಳೋಣ ಅಂತ ನನಗ್ ಮನ್ಸಿಗೆ ಬಂದಿತ್ತು. ಬಟ್ ನೀವು ಮಾತಾಡ್ಲಿ, ಆಮೇಲೆ ಅವರು ನಿಮ್ದು ಮಾತಾಡೋದಾದ್ಮೇಲೆ ಹೇಳೋಣ ಅಂತ ಅನ್ಕೊಂಡಿದೆ. ಬಟ್ ಅಷ್ಟರಲ್ಲಿ ನೀವೇನೇನೆ ಸೌಮೂತ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದಿರ ಸರ್. ಇದು ವಿಡಿಯೋಸ್ಗಳು ಇನ್ನ ಬೇಕು ಸರ್. ಯಾಕಂದ್ರೆ ನಾನು ಒಂದ್ 2-3 ಈ ಶುಗರ್ ಪೇಷಂಟ್ಗಳಿಗೆ
ಮತ್ತೆ ಇದು ಕಾಲು ಸ್ವಲ್ಪ ಏಟ್ ಆಗಿರೋರ್ಗೆಲ್ಲ ನಾನು ನಿಮ್ಮ ವಿಡಿಯೋಸ್ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡಿ ನಾನು ಡೌನ್ಲೋಡ್ ಮಾಡ್ಕೊಂಡು ಅವ್ರಿಗೆ ಶೇರ್ ಮಾಡಿದೀನಿ ಸರ್. ಬಟ್ ಅವ್ರು ತಗೊಂಡ್ಬೇಕು ಅಂತ ಮನ್ಸಿಗೆ ಬರ್ತಾ ಇದೆ, ತಗೊಬೇಕು ಅಂತ ಹೇಳಿದ್ರೆ, ಬಟ್ ಇನ್ನ ತಗೊಂಡಿಲ್ವಂತೆ. ನೀವು ಈ ಇದು ಸಮುದ್ರ ಬಗ್ಗೆ ತುಂಬಾ ಚೆನ್ನಾಗಿ ವಿಡಿಯೋಸ್ ಮಾಡಿದಿರ ಸರ್. ಮತ್ತೆ ಮತ್ತೆ ಈ ತರ ಸಮುದ್ರ ಬಗ್ಗೆ ವಿಡಿಯೋ ಮಾಡಿ ಸರ್, ಪ್ಲೀಸ್ ಸರ್, ನಮ್ ರಿಕ್ವೆಸ್ಟ್ ಸರ್. ಖಂಡಿತ ಖಂಡಿತಮ್ಮ. ಇನ್ನು ಇದೊಂದು ವಿಸ್ತಾರವಾದ ಸಬ್ಜೆಕ್ಟ್. ಒಂದು ಹೇಳ್ಬೇಕಂದ್ರೆ ಓಷನ್, ಸಮುದ್ರ. ಇದು ಈ ಸಮುದ್ರ ಚಿಕಿತ್ಸೆಯನ್ನು ಅದ್ರ ಬಗ್ಗೆ ತಿಳ್ಕೊಂಡೋದು ತುಂಬಾ ಅಂಶಗಳಿದೆ ಈಗಾಗಲೇ. ಆದ್ರೆ ಒಂದು 80 ವಿಡಿಯೋಸ್ ಇದೆ, 80 ವಿಡಿಯೋಸ್ ತನಕ ಇದೆ. ಅದು ಇವತ್ತು ಹಾ ಪ್ಲೇ ಸರ್. ಲಿಸ್ಟ್ ಆಗ್ತೇನೆ ಗ್ರೂಪ್ ಅಲ್ಲಿ. ಹಾ ಸರ್, ಈ ಮತ್ತೆ ವಿಡಿಯೋ ಹಾಕಿ ಸರ್ ಗ್ರೂಪ್ ಅಲ್ಲಿ. ನಾನು ಶೇರ್ ಮಾಡ್ತೀನಿ ಸರ್, ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡ್ತೀನಿ ಸರ್. ಆದಷ್ಟು ಜನ ತಿಳ್ಕೊಂಡು ಸರ್, ನಾನು ಟ್ರೈ ಮಾಡೋಣ ಅಂತ ನಾನು ಅನ್ಕೊಂಡಿದೀನಿ ಸರ್. ನಾನು ಸಮುದ್ರದ ಬಗ್ಗೆ ನಾನು ಟ್ರೈ ಮಾಡೋಣ, ಆಗಿದ್ದಾಗೋಗ್ಲಿ, ಯಾರು ಏನೇ ಅನ್ಕೊಳ್ಳಿ, ನಾನ್ ಚೆನ್ನಾಗಿರ್ಬೇಕಲ್ಲ ಅಂತ ನಾನು ಅನ್ಕೊಂಡಿದೀನಿ ಸರ್. ಅಷ್ಟೇ ಬೇಕಾಗಿರೋದು. ಇನ್ನೊಂದು ಹಾ ಹಳೆ ಸರ್. ಪ್ರೈಮ್ ಮಿನಿಸ್ಟರ್, ಅವರು ಪ್ರೈಮ್ ಹಾ ಮಿನಿಸ್ಟರ್ ಸರ್. ಅಂದ್ರೆ ಅವರ ವ್ಯಕ್ತಿ ಪೊಸಿಷನ್ ಏನು, ಅವರು ಯೂಸ್ ಹಾ ಮಾಡಿದಂದ್ರೆ ಸರ್. ಯೂಸ್ ಮಾಡಂಗಿಲ್ಲ ಅಂತ ಏನ್ ಸಿಚುವೇಶನ್, ಅಂತ ಸಿಚುವೇಶನ್ ಏನಿಲ್ಲ. ಆದ್ರೆ ಹಾ ಸರ್. ಮನಸ್ಸು ಸ್ವಲ್ಪ ಒಪ್ಪಿಗೆ ಆಗಿದ್ರೆ ಸಾಕು. ನೀವ್ ಹೇಳಿದ್ರಲ್ಲ, ಕರೆಕ್ಟ್ ಹಾ ಮಾತು ಸರ್. ಅದು. ಹಾ ನನ್ನ ಸರ್. ಆರೋಗ್ಯಕ್ಕೋಸ್ಕರ ನಾನು ಮಾಡ್ಕೊಂತೀನಿ, ಇನ್ನು ಯಾರ ಬಗ್ಗೆ ನನಗೆ ಹಾ ಚಿಂತೆ ಸರ್. ಇಲ್ಲ, ಅದ್ರ ಬಗ್ಗೆ ಯೋಚನೆ ಇಲ್ಲ ಅಂತ ಹೇಳಿದ್ರಲ್ಲ, ಅದು ಕರೆಕ್ಟ್. ಹಾ ಆಯ್ತು, ಹಾ ಸರ್. ಆ ರೀತಿಯಲ್ಲಿ ಮಾಡ್ಕೊಳ್ಳಿ ಸಾಕಷ್ಟೇ. ಹಾ, ಹಾ ಸರ್. ಹಾ, ಥ್ಯಾಂಕ್ ಯು ಸರ್. Thank you. ಮತ್ತೆ ವಿಡಿಯೋಸ್ ಮಾಡಿ ಸರ್, ಸಮುದ್ರದ ಬಗ್ಗೆ ಸ್ವಲ್ಪ ಹೆಚ್ಚಿನಾಗಿ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿ ಸರ್. Yes, ಬರುತ್ತೆ. ರೈಟ್. ಅನುರಾಧ ಮೇಡಮ್, ನಮಸ್ತೆ ಗುರುಜಿ. ನಮಸ್ತೆ. ಗುರುಜಿ, ನಾನು ಸಮುದ್ರದ ಬಗ್ಗೆನೇ ಹೇಳ್ಬೇಕು. ನಾನು ಫಸ್ಟ್ ಅವರೆಲ್ಲ ಹೇಳಿದಾಗ ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಿದ್ದೆ, ಅದು ಹೇಗ್ ತಗೊಳ್ಳೋದು ಅಂತ. ಮತ್ತೆ ಎಲ್ಲ ನೀವು ಪದೇ ಪದೇ ಇದನ್ನ ಇದು ಪ್ರಚಾರ ಮಾಡ್ತಾ ಇದೆಲ್ಲ ಮಾಡುವಾಗ, ಹೌದು ಇದರಿಂದ ಉಪಯೋಗ ಇದೆ ತುಂಬಾ. ಮತ್ತೆ ಎಲ್ಲ ನಮ್ಮ ಯೋಗ ಬಂಧುಗಳೆಲ್ಲ ತಗೋತಿದಾರಲ್ಲ, ಅವರ ಅನಿಸಿಕೆಗಳನ್ನೆಲ್ಲ ಕೇಳ್ಕೊಂಡು ನನಗೆ ತಗೋಬೇಕು ಅನ್ನಿಸ್ತು. ನಾನು ಶುರು ಮಾಡಿದೀನಿ ಗುರುಜಿ. ಈಗ ಏನಿಲ್ಲ, ಫಸ್ಟ್ ಒಂದ್ ಸ್ವಲ್ಪ ಹಂಗ ಅನ್ಸುತ್ತೆ ಎಲ್ರಿಗೂನು. ಮತ್ತೆ ಏನ್ ಒಂದ್ಸಲ ಅದು ಆರಾಮಾಗಿ ನಾವೇ ತಗೋಬೇಕು ಅನ್ಸುತ್ತೆ. ಈಗ ಏನಿಲ್ಲ, ಚೆನ್ನಾಗಿದೆ. ಏನು ಅದ್ರ ಬಗ್ಗೆ ನಮ್ಗೆ ಏನು ಅಸಹ್ಯ ಏನು ಬರಲ್ಲ. ನೀವ್ ಹೇಳಿದೀರ ಅದು ಅಮೃತ, ಎದೆ ಹಾಲಿಗಿನ್ನ ಅಮೃತದಕ್ಕಿನ್ನ ಅದು ಇದು ಅಂತ ಮುಖ್ಯ ಅಂತ. ಹಾಗಾಗಿ ಎಲ್ರೂ ಸೇವನೆ ಮಾಡಿದ್ರೆ ಒಳ್ಳೇದು. ನೀವು ಪದೇ ಪದೇ ಇದ್ರ ಬಗ್ಗೆ ಹೇಳೋದ್ರಿಂದ ಎಲ್ರಿಗೂ ಉಪಯೋಗ ಆಗುತ್ತೆ. ಮತ್ತೆ ಒಬ್ಬೊಬ್ರು ನೆಗ್ಲೆಕ್ಟ್ ಮಾಡ್ತಿರ್ತಾರಲ್ಲ, ಅವ್ರಿಗೂ ತಗೊಳ್ಬೇಕು ಅನ್ಸುತ್ತೆ. ಫಸ್ಟ್ ಸ್ವಲ್ಪ ಅವರು ಇದ್ ಮಾಡ್ತಾರೆ, ಆಮೇಲೆ ನಂತರನೇ ನಾನು ಇವಾಗ ಯೂಸ್ ಮಾಡ್ತಿದ್ದೀನಿ ಗುರುಜಿ. ಥ್ಯಾಂಕ್ ಯು ಒಳ್ಳೇದಮ್ಮ. ಗುರು. ನಾನು ಎಲ್ಲರಿಗೂ ಹೇಳ್ತಿದ್ದೀನಿ, ಒಬ್ಬೊಬ್ರು ಒಂದ್ ಸ್ವಲ್ಪ ನಗಾಡ್ತಾರೆ, ಆಮೇಲೆ ಇಲ್ಲ ಅದರಿಂದ ತುಂಬಾನೇ ಉಪಯೋಗ ಇದೆ, ಕ್ಯಾನ್ಸರ್ ಎಲ್ಲ ಹುಷಾರಾಗಿದೆ, ಅದು ಹಾಸ್ಪಿಟಲ್ ಎಲ್ಲ ಹುಷಾರಾಗದೆ ಇರೋದೆಲ್ಲ ಹುಷಾರಾಗ್ತಾ ಇದೆ ಅಂತ ಹಿಂಗೆಲ್ಲ ತಿಳಿಸಿ ಹೇಳ್ತಾ ಇದ್ದೀನಿ ಗುರುಜಿ. ವೆರಿ ಗುಡ್, ವೆರಿ ಗುಡ್. ತುಂಬಾ ಧನ್ಯವಾದಗಳು ಗುರುಜಿ. ಮಾಡಿ. ರೈಟ್. ಎಸ್ ಗುರುಜಿ, ಥ್ಯಾಂಕ್ ಯು ಗುರುಜಿ. ಎಷ್ಟೊಂದು ಖುಷಿ ಆಗ್ತಾ ಇದೆ ಎಲ್ರು ಅನಿಸಿಕೆ ಕೇಳ್ತಾ. ಯೂರಿನ್ ಥೆರಪಿ ಸಮೂತ್ರ ಅಂದ್ರೆ ಮೂಗ್ ಮುರಿಯೋರೆ ಜಾಸ್ತಿ ಅಂತದ್ರಲ್ಲಿ ಒಬ್ಬೊಬ್ರೆ ಬಂದು ಪ್ರತಿಯೊಬ್ರು ಅಳವಡಿಸ್ಕೊಂಡಂಗೆ ಆಗ್ತಾ ಇದೆ ಗುರುಜಿ. ಇದು ಎಲ್ರು ಖುಷಿ ಹೌದು. ಪಡ್ತಾ ಇದ್ದಾರೆ. ಮತ್ತೆ ಸಾಕಷ್ಟು ಜನಗಳಿಗೆ ಇದ್ ಬೇಕಾಗಿದೆ, ಈ ತರ ಜ್ಞಾನ ಧ್ಯಾನ ಹುಡುಕಾಡ್ತಲಿದ್ದಾರೆ. ಬಟ್ ತಿಳಿಸೋರು ಸಂಖ್ಯೆ ಕಮ್ಮಿ ಆಗ್ತಾ ಇದೆನೋ ಅಂತ ನನ್ಗನ್ಸ್ತಿದೆ ಗುರೂಜಿ. ಅದಕ್ಕೋಸ್ಕರ ಇಲ್ಲಿರೋ 60 ಮಾಸ್ಟರ್ಸ್ ಏನಿದೀವಿ, ನಾವೆಲ್ಲರೂ ಕೂಡ ಪ್ರತಿನಿತ್ಯ ಬರುವಂತ ವಿಡಿಯೋನ ವಾಟ್ಸಪ್ ಅಥವಾ ವಾಟ್ಸಪ್ ಸ್ಟೇಟಸ್ಗೆ ಹಾಕೋಬೇಕಾಗುತ್ತೆ. ಇದು ಕಂಪಲ್ಸರಿ ನಾವೇ ಮಾಡ್ಬೇಕು ಮಾಸ್ಟರ್ಸ್. ಇದ್ರ ಜೊತೆಗೆ ಗುರುಜಿ, ನಮ್ಮ ಇನ್ನೊಂದು ವಿಚಾರ ಹೇಳ್ಬೇಕು. ಸೇವಾ ಮನೋಭಾವ ಎಲ್ಲದಕ್ಕಿಂತ ಅಲ್ಟಿಮೇಟ್ ಅಂತ ನಿಜ. ನೀವು ಕೂಡ ಹೇಳ್ತಾ ಇರ್ತೀರಾ ಯಾವಾಗ್ಲೂನು. ಅದರಲ್ಲಿ ಉಮಾದೇವಿ ಮೇಡಮ್ ಮೊದಲಿಗರು ಅಂತ ಹೇಳಕ್ ಇಷ್ಟಪಡ್ತೀನಿ. ಗುರುಜಿ ಕಾಲ್ ಮಾಡಿ, ಮೇಡಮ್ ನನಗೆ ಹೋಸ್ಟ್ ಹೇಳ್ಕೊಡಿ, ದಿನಾ ಕಾಲ್ ಮಾಡ್ತಾ ಇದ್ದಾರೆ, ನನಗೆ ಮ್ಯೂಟ್ ಅನ್ಮ್ಯೂಟ್ ಮಾಡೋದು ಹೇಳ್ಕೊಡಿ. ಚಿಕ್ಕ ಮಗು ಹಠ ಮಾಡ್ತಾರಲ್ಲ ಗುರುಜಿ, ಈಗ ನಾವ್ ಇಲ್ಲಿ ನೋಡಿದ್ವಿ, ಲೈವ್ ಅಲ್ಲಿ ನೋಡಿದ್ವಿ. ಗುರುಜಿ ಅಲ್ಲಿ ನೀವ್ ಹೇಳಿದ್ನ ನಾನ್ ಮಾಡ್ಲಿಲ್ವಲ್ಲ ಗುರುಜಿ, ಹಿಂಗ್ ಒರ್ಸ್ಕೊತಾ ಇದಾರೆ, 2 ಕೈಯಿಂದ ತಗೊಂಡು ಹಿಂಗ್ ಒರ್ಸ್ಕೊಂತ. ಸೂಪರ್. ಮನಸ್ಸು ಮಾಡಿದ್ದಾರೆ, ನಿರ್ಣಯ ಮಾಡ್ಕೊಂಡಿದ್ದಾರೆ, ಗ್ಯಾರಂಟಿ ಮಾಡ್ತಾರೆ. ಈಗ ಶುರು ಮಾಡ್ಲಿ. ಓಕೆ. ಆಮೇಲೆ ಇದ್ರೊಳಗಡೆ ಒಂದು ವಿಚಾರ ಏನು ಅಂದ್ರೆ, ಮಗುವಿನ ಮನಸ್ಸು ಪ್ರತಿಯೊಬ್ಬರಲ್ಲೂ ಆ ಮಗುವಿನಂತ ಉಮಾ ದೇವಿ ಮೇಡಮ್ ನಲ್ಲಿರುವಂತಹ ಮನಸ್ಸಿರ್ಬೇಕು. ಅದಿದ್ರೆ ಮಾತ್ರ ಎಲ್ಲಾನು ಸ್ವೀಕಾರ ಮಾಡ್ತೀನಿ ಅನ್ನೋದು ನನ್ನ ಅನಿಸಿಕೆ ಗುರುಜಿ. ರೈಟ್. ಮತ್ತೆ ಖಂಡಿತ. 3 ಹ್ಯಾಂಡ್ ರೈಸ್ ಬಂದಿದ್ದಾವೆ. ಎಸ್ ಮೇಡಮ್, ರೇವತಿ ಮೇಡಮ್. ಈ ಬುಕ್ ನೋಡಿ, ಒಂದ್ಸರಿ ನೋಡ್ಕೊಳ್ಳಿ ಎಲ್ಲರೂ. ಇದು ನಿಮ್ಗೆ ಅಮೆಜಾನ್ ಅಲ್ಲಿ ಸಿಗತ್ತೆ. ಓಕೆ. ಯುವರ್ ಪರ್ಫೆಕ್ಟ್ ಮೆಡಿಸನ್. ಆತರು
ನೋಡಿ, ಮಾರ್ತಾ ಎಂ ಕ್ರಿಸ್ಟಿ, ಇದೊಂದು ಹೋದ್ರೆ ಪ್ರಪಂಚದಲ್ಲಿ ಈ ಯೂರಿನ್ ಥೆರಪಿ ಬಗ್ಗೆ ಅಷ್ಟು ವ್ಯಾಲ್ಯೂಬಲ್ ಮಾಹಿತಿ ಸಿಗುತ್ತೆ. ಇದು ಇದರಲ್ಲಿ ಸರಿಯಾಗಿ ಕಾಣಿಸಲ್ಲ, ಅದೇ ಪ್ರಾಬ್ಲಮ್. ಕಾಣಿಸ್ತಾ ಇದೆಯಾ? ಈಗ ಕಾಣಿಸ್ತಾ ಇದೆಯಲ್ಲ? ಕಾಣಿಸ್ತಿದೆ ಗುರುಜಿ. ಅಷ್ಟೇ. ಓಕೆ, 260 ಪೇಜ್ ಇದೆ ಈ ಬುಕ್ಕು. ತುಂಬಾ ಅದ್ಭುತವಾದ ರೀತಿಯಲ್ಲಿ ಸೈಂಟಿಫಿಕ್, ಕಂಪ್ಲೀಟ್ ಸೈಂಟಿಫಿಕ್ ಆಗಿ ಮೆಡಿಕಲ್ ಇಂಡಸ್ಟ್ರಿ ಸಹ ಒಪ್ಕೋಬೇಕಾಗತ್ತೆ, ಅಷ್ಟಿದೆ ಇದರಲ್ಲಿ ಮಾಹಿತಿ. ರಿಸರ್ಚ್ ಮಾಡಿ ಮಾಡಿರೋದು. ಎಸ್ ಗುರುಜಿ. ಪಾರ್ವತಿ ಸರ್, ನಮಸ್ತೆ ಗುರುಜಿ. ಹೇಳಿಮ್ಮ. ನಾನು ಸೋಮೂತ್ರ ಯೂಸ್ ಮಾಡ್ತಾ ಇದ್ದೀನಿ, ಮಾರ್ನಿಂಗ್ ಮಾತ್ರ ಮಾಡ್ತೀನಿ ಗುರುಜಿ. ಆದ್ರೆ ಒಂದೊಂದ್ಸರಿ ಅದು ತುಂಬಾ ಹುಳಿ ಇರುತ್ತೆ. ನಾನ್ ಮತ್ತೆ ಹುಳಿಯ ಐಟಮ್ಸ್ ಏನು ತಿಂದಿರೋದಿಲ್ಲ. ಒಂದೊಂದ್ಸರಿ ತುಂಬಾ ಹುಳಿ ತರ ಇರುತ್ತದು. ಓಕೆ, ಏನೋ ಟಾಕ್ಸಿಕ್ ಮ್ಯಾಟರ್ಸ್ ಎಲ್ಲ ಆಚೆ ಕಡೆ ಹೋಗ್ತಾವಲ್ಲ, ಇರೋ ಎಲ್ಲ, ಹಾ ಅದ್ರ ಹಾ ತೊಂದರೆ ಇಲ್ಲ. ಅದು ಏನೇ ಹಾ ಇದ್ರು ಏನಿದ್ರು ನೀವು ಮತ್ತೆ ಸಂಗ್ರಹಣ ಮಾಡ್ಕೊಂಡ್ಮೇಲೆ ಅದ್ರಲ್ಲಿ ಏನಾದ್ರು ಹಾ ಅನಾವಶ್ಯಕವಾಗಿ ಏನಾದ್ರು ಇದ್ರೆ ನಿಮ್ಮ ಲಿವರೇ ಅದನ್ನ ಹಾ ಲಿವರೇ ಸಪರೇಟ್ ಮಾಡಿ ಹಾ ಮಲದಿಂದ ಕಲ್ಪಿಸ್ತದೆ. ಅದೇನು ತೊಂದರೆ ಆಗಲ್ಲ. ಥ್ಯಾಂಕ್ ಯು. ಕುಡಿಬೋದಲ್ಲ ಗುರುಜಿ? ನೀವು ಕುಡಿದ್ರೆ ಥ್ಯಾಂಕ್ ಯು. ಒಳಗಡೆ ಹೋದ್ಮೇಲೆ ಹಾ ಲಿವರ್ ಸಪರೇಟ್ ಮಾಡ್ಕೊಂತವೆಲ್ಲ. ಓಕೆ 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 ಥ್ಯಾಂಕ್ ಯು ಗುರುಜಿ. ನಮಸ್ತೆ ಗುರು. ಹಲೋ ಹೇಳಿಮಾ. ಹಲೋ, ನಮಸ್ತೆ ಗುರುಜಿ. ನಾ ಯಶೋಧ ಅಂತ ಮಾತಾಡ್ತಿರೋದು ಸರ್ ಗುರುಜಿ. ಗುರುಜಿ, ಥ್ಯಾಂಕ್ ಯು. ನಮ್ಗೆ ಎಷ್ಟೊಂದು ಮಾಹಿತಿಗಳನ್ನ ಕೊಡ್ತಾ ಇದ್ದೀರಾ ಗುರುಜಿ. ಇನ್ನೊಂದು ಅಂದ್ರೆ, ನಾನು ಪ್ರಾಣಿಕ್ ಹೀಲಿಂಗ್ ಬಗ್ಗೆ ಸ್ವಲ್ಪ ಹೇಳ್ಬೇಕು ಗುರುಜಿ. ಪ್ರಾಣಿಕ್ ಹೀಲಿಂಗು ಆಕ್ಚುಲಿ ನಾನು ಅದನ್ನ ಕಲ್ತ್ಕೊಂಡಿದ್ದೀನಿ. ಸೊ ನಾ ಕಲಿತಾ ಇರೋ ಟೈಮಲ್ಲಿ ನನ್ನ ಫ್ರೆಂಡ್ ಒಬ್ಳು ಕಾಲ್ ಮಾಡಿ, ಅವಳ ಮಗಳು 2 days ಇಂದ ಲೂಸ್ ಮೋಷನ್ ಮತ್ತೆ ಹೊಟ್ಟೆ ನೋವು ಅಂತ ಅಂದ್ಲು. ನಂಗೆ ಒಂದ್ ಸ್ವಲ್ಪ ಹೀಲಿಂಗ್ ಮಾಡ್ತೀಯಾ ಅವಳಿಗೆ ಅಂತ ಅಂದ್ಲು. ಸೊ ಅವಳಿರೋದ್ ಕಾಸರಗೋಡಲ್ಲಿ. ನಾನು ಇನ್ನೂ ಕಲಿತಾ ಇದ್ದೆ, ಅಷ್ಟೊಂದ್ ಧೈರ್ಯ ಇಲ್ಲ. ಆದ್ರೂ ನಾನು ಆಕ್ಚುಲಿ ಅವಾಗ ಆಫೀಸ್ ನಲ್ಲಿ ವರ್ಕ್ ಮಾಡ್ತಾ ಇದ್ದೆ. ನಾನಂತೆ ಮಧ್ಯಾಹ್ನ ಮನೆಗೆ ಹೋದಾಗ ಟ್ರೈ ಮಾಡ್ತೀನಿ ಅಂತ ಹೇಳ್ದೆ. ಸೊ ಮನೆಗ್ ಬಂದು ಇಮ್ಮಿಡಿಯೇಟ್ ನಂದು ಊಟ ಟೈಮ್ ಏನಿದೆ ಆ ಟೈಮಲ್ಲಿ ಅವಳಿಗೆ ನಾನ್ ಕಲ್ತಿರೋದನ್ನ ಮಾಡ್ದೆ. ಸೊ ಅವಳು 4 o'clock ನಾ ಆಫೀಸಲ್ಲಿ ಇದ್ದಾಗ ಕಾಲ್ ಮಾಡಿ, ತುಂಬಾ ಥ್ಯಾಂಕ್ಸು, ಸೊ ಅವಳಿಗೆ ಲೂಸ್ ಮೋಷನ್ ಎಲ್ಲ ಸ್ಟಾಪ್ ಆಗಿದೆ, ಈಗ ಆರಾಮಾಗಿದ್ದಾಳೆ, ಊಟ ಈಗ ಹಾಕೊಡು ಅಂತಿದ್ದಾಳೆ ಅಂತ ಅಂದ್ಲು. ಸೊ ನಂಗೆ ಖುಷಿ ಆಯ್ತು. ಮತ್ತೆ ಸಂಜೆ ಈವ್ನಿಂಗ್ ಬಂದ್ ನಾ ಮತ್ತೆ ಕಾಲ್ ಮಾಡ್ದಾಗ್ಲೂ ಅವಳು ಇಲ್ಲ, ಅಷ್ಟ್ರ ಮೇಲೆ ಏನೂ ಆಗ್ಲಿಲ್ಲ, ಹೊಟ್ಟೆ ನೋವು ಸ್ಟಾಪ್ ಆಯ್ತು ಅಂದ್ಲು ಗುರುಜಿ. ಸೊ ಪ್ರಾಣಿಕ್ ಹೀಲಿಂಗು ನಿಜವಾಗ್ಲೂ ಅದು ಎಫೆಕ್ಟ್ ಆಗುತ್ತೆ ಗುರುಜಿ. ಯಾಕೆಂದ್ರೆ ಪ್ರತಿ ಮನೇಲಿ ಒಬ್ರೊಬ್ರು ಇದ್ರೆ ಅವ್ರ ಮನೇಲಿ ಇರೋ ಸಮಸ್ಯೆನ ಖಂಡಿತ ಅವರು ಸರಿಪಡಿಸ್ಕೋಬಹುದು ಗುರುಜಿ. ಮತ್ತೊಂದು ಗುರುಜಿ, ಮೂತ್ರದ ಬಗ್ಗೆ ಫುಲ್ ಜ್ಞಾನನ ಇನ್ನೂ ತಗೊಂಡಿಲ್ಲ. ಬಟ್ ಕೇಳ್ತಾ ಇರುವಾಗ, ನಾವು ಸಣ್ಣವ್ರಿರುವಾಗ ನನ್ ಮಗಂಗೆ ಒಂದು ಹಾಫ್ ಆನ್ ಅವರ್ಗೆ ಒಂದ್ಸಲ ನೀರನ್ನ ಕುಡ್ಸಿ ನಾನ್ ತಿಳ್ಕೊಂಡಂಗೆ ಫೀವರ್ ಇದ್ರೆ ವೈರಲ್ ಫೀವರ್ ಯೂರಿನ್ ಅಲ್ಲೇ ಹೋಗುತ್ತೆ ಅಂತ. ಆಗ ನಾನು ಅದನ್ನ ಮಾಡಿದ್ದೆ. ಅವನಿಗೆ ಜ್ವರ ಎಲ್ಲ ನಾ ಅದ್ರಲ್ಲೇ ಗುಣಪಡಿಸ್ತಿದ್ದೆ. ನಾನ್ ಅನ್ಕೊಂಡೆ ನಮ್ಮಲ್ಲಿ ಏನಿರುತ್ತೆ ಈಗ ಒಂದು ವೈರಲ್, ಅದು ಯೂರಿನ್ ಅಲ್ಲಿ ಹೋಗುತ್ತೆ ಅಂತ. ಸೊ ನಾವೇ ಅದನ್ನ ಸೇವಿಸಿದಾಗ ಅದು ಮತ್ತೆ ನಮ್ಗೇನೆ ಅದು ಬರಲ್ವಾ? ಅದ್ರ ಬಗ್ಗೆ ಸ್ವಲ್ಪ ಅಷ್ಟು ಗೊತ್ತಾಗ್ತಿಲ್ಲ. ಅದು ಮಾಹಿತಿ, ಅದ್ರ ಬಗ್ಗೆ ಜ್ಞಾನ ಪೂರ್ತಿ ನೀವು ತಿಳ್ಕೋಬೇಕು. ಸೊ ಇವತ್ತು ಪ್ಲೇ ಲಿಸ್ಟ್ ಬರುತ್ತೆ, ಅದೆಲ್ಲ ವಿಡಿಯೋಗಳು ನೋಡಿ ಒಂದ್ಸರಿ. ನಾನು ಹೇಳಕ್ಕೆ ಮತ್ತೆ ಸಮಯ ಜಾಸ್ತಿ ಆಗುತ್ತೆ, ಈಗಾಗಲೇ 9 ಆಗಿದೆ. ಓಕೆ ಓಕೆ ಗುರುಜಿ, ಥ್ಯಾಂಕ್ ಯು ಗುರುಜಿ. ಸರ್, ಬೆಳಿಗ್ಗೆ ಇವತ್ತು ನನ್ಗೊಂದು ಹಂಚ್ಕೋಬೇಕು ಅಂದ್ರೆ, ಬೆಳಿಗ್ಗೆ ಬ್ರಹ್ಮಮುಹೂರ್ತ ಧ್ಯಾನದಲ್ಲಿ ಒಬ್ರು ಬಾಂಗ್ಲಾದೇಶದಿಂದ ಜಾಯಿನ್ ಆಗಿದ್ರು ಸರ್. ಬಾಂಗ್ಲಾದೇಶ ಇಂದ್ರಾಣಿ ಅಂತ ಹೇಳ್ಕೊಂಡು ಅವರು ಇವತ್ತು ಫಸ್ಟ್ ಹ್ಯಾಂಡ್ ರೈಸ್ ಮಾಡಿದ್ರು. ಮತ್ತೆ ಎಲ್ಲಿಂದ ಅಂತ ಕೇಳಿದಾಗ ಹೇಳಿದ್ರು. ಮತ್ತೆ ನಾನು ಕೇಳಿದೆ, ಬಾಂಗ್ಲಾದೇಶ ಅಂದ್ರೆ ಬಾಂಗ್ಲಾದೇಶರಾದವರು ನೀವು ಇಂಡಿಯಾದಲ್ಲಿ ಇರುವವರು ಅಂತ. ಇಲ್ಲ ಇಲ್ಲ ಇಲ್ಲ, ನಾನು ಬಾಂಗ್ಲಾದೇಶದಿಂದಾನೇ ಜಾಯಿನ್ ಆಗಿದ್ದೇನೆ ಅಂತ ಹೇಳಿದ್ರು. ಮತ್ತೆ ಕೇಳಿದೆ ಹೇಗ್ ಅನ್ನಿಸ್ತಾ ಇದೆ, ಫೀಲಿಂಗ್ ಅಂತ. ಅವ್ರು ತುಂಬಾ ಇಷ್ಟಪಟ್ರು.
ಅದಕ್ಕೆ ಹೇಳಿದ್ರು ನಂಗೆ ರಂಗನಾಥ್ ಗುರುಜಿನೂ ಗೊತ್ತಿದೆ, ಮಾತಾರ್ ಸಂಸ್ಥೆನೂ ಗೊತ್ತಿದೆ, ಸೊ ನಾನು ಇದಕ್ಕೆ ಜಾಯಿನ್ ಆಗ್ತಾ ಇದ್ದೇನೆ, ಇಟ್ ಹೆಲ್ಪ್ಸ್ ಎ ಲಾಟ್ ಅಂತ ಹೇಳ್ಕೊಂಡು ಹೇಳಿದ್ರು ಸರ್, ಲೇಡಿ ಒಬ್ರು. ವೆರಿ ಗುಡ್, ವೆರಿ ಗುಡ್. ಒಳ್ಳೇದು. ಅಂದ್ರೆ ಅವರೆಲ್ಲ ಇಂಗ್ಲಿಷ್ ಕ್ಲಾಸಲ್ಲಿ ಇರ್ಬೋದು ಮೋಸ್ಟ್ಲಿ. ನಾನು ಬಹುಶಃ ಅದೇ. ಮತ್ತೆ ನಮ್ಮ ಭಜನಪ್ಪಾಜಿ ಸರ್ ಅಂತ ಹೇಳಿದ್ರು, ನೀವು ಇದನ್ನೆಲ್ಲರಿಗೂ ಸ್ಪ್ರೆಡ್ ಮಾಡಿ, ಹೆಚ್ಚಿನ ಜನ ಜಾಯಿನ್ ಆಗೋ ಹಾಗೆ ಮಾಡಿ ಅಂತ ಹೇಳ್ಕೊಂಡು ಅದನ್ನ ಹೇಳಿದ್ರು ಸರ್. ಖಂಡಿತ ಎಲ್ಲರೂ ಅಂದ್ರೆ ಬ್ರಹ್ಮಮುಹೂರ್ತ ಅನ್ನೋದು ಪವರ್ಫುಲ್ ಮೆಡಿಟೇಷನ್. ಅದು ಆ ಟೈಮಲ್ಲಿ ಮಾಡಬೇಕು. ಎಲ್ಲರೂ ಪ್ರತಿಯೊಬ್ಬರು ಇಲ್ಲಿರುವಂತ ಪ್ರತಿಯೊಬ್ಬರು ಅಲ್ಲಿ ಅಟೆಂಡ್ ಆಗ್ಲೇಬೇಕು. ಓಕೆ, 1 ಗಂಟೆ ಅಷ್ಟೇ, ಈಗ ಜಾಸ್ತಿ ಮಾಡ್ತಾ ಇಲ್ಲ ನಾವು. 1 ಗಂಟೆ ಅದು ಸಮಯ. ಎಷ್ಟು ಬೇಗ ಆಗ್ಬಿಡುತ್ತೆ ಸರ್, ಒಂಥರ ಬೇರೆ ಟೈಮ್ ನಲ್ಲಿ ಒಂಥರ ಇಷ್ಟೊತ್ತು ಕೂತಿದ್ದೇವೆ ಅಂತ, ಬಟ್ ಬೆಳಿಗ್ಗೆ ಇಷ್ಟು ಬೇಗ 1 hour ಆಗೋಯ್ತಾ ಅಂತ ಅನ್ಸುತ್ತೆ. ಹೌದು, ಅದು ಕರೆಕ್ಟ್. ಸೈಲೆಂಟ್ ಆಗಿ. ಹಾ ಸರ್, ಅದು ವಿಶೇಷ ಸಮಯ, ಶಕ್ತಿವಂತವಾದ ಸಮಯ ಅದು. ರೈಟ್. ಥ್ಯಾಂಕ್ ಯು ಸರ್. ಭಾಸ್ಕರ್ ಸರ್ ಮಾತಾಡಿ. ನಮ್ಮದು ಬಹಳ ಅದ್ಭುತ ಸೇವೆ, ಚೆನ್ನಾಗಿದೆ. ಎಲ್ಲ ಕಾಯಿಲೆಗಳಿಗೆ ಜನರಿಗೆ ತುಂಬಾ ಅನುಕೂಲದಾಯಕವಾದಂತ ಕಾರ್ಯಕ್ರಮ. ನಮ್ಮ ಸೇವೆ ಬಹಳ ಆಮೇಲೆ ಮುಂಚೆ ಇಂಗ್ಲಿಷ್ ಕ್ಲಾಸ್ ಇದು ನಡೆಸ್ತಿದ್ರಲ್ಲ ಸಾಯಂಕಾಲ, ಅದ್ರಲ್ಲಿ ಜಾಯ್ನ್ ಆಗಿದ್ರು ಅವರು. ಅಲ್ಲಿ ಜಾಯ್ನ್ ಆಗ್ತಿದ್ರು. ನಾನು ಅವಾಗ ಕನೆಕ್ಟ್ ಆಗ್ತಿದ್ದೆ ಅದನ್ನ. ಗೊತ್ತಾಯ್ತು ಮುಂಚೆ ಈವ್ನಿಂಗ್ ಇದನ್ನ ತಗೋತಾ ಇದ್ರಿ ಆ ನೈಟ್ ಅಲ್ಲಿ. ಆ ಕ್ಲಾಸ್ಗೆ ಜಾಯ್ನ್ ಆಗ್ತಾ ಇದ್ರು ಅವ್ರು. ಅದಕ್ಕೆ ಅವ್ರು ಹೇಳಿದ್ರು, ತಮ್ಮ ಇದು ಎಲ್ಲ ಹೇಳಿದ್ರು, ರಂಗನಾಥ್ ಗುರೂಜಿ ಎಲ್ಲ ಪರಿಚಯ ಅಂತ ಹೇಳಿ. ಈಗ ರೇವತಿ ಮೇಡಮ್ ಹೇಳಿದ್ರಲ್ಲ ಹಾಗೆ ಅದೇ ತರ ಮಾತಾಡಿದ್ರು. ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಗುರುಗಳೇ. ಬಹಳ ಅಂದ್ರೆ ಈಗ ಇತಿರ್ಲಾಗಿ ಈಗ ಮಾರ್ನಿಂಗ್ ಸೆಷನ್ ಅಲ್ಲೇನೆ ಒಂದು ಮೋರ್ ದೆನ್ 80 ಮಾಸ್ಟರ್ಸ್ ಜಾಯ್ನ್ ಆಗ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಧನ್ಯವಾದಗಳು ಗುರು. ಇದೇ ತರ ಕಂಟಿನ್ಯೂ ಇರಲಿ ತಮ್ಮ ಇದು ಸೇವೆ. ಬಲು ಮೆಚ್ಚುಗೆ ಪಡುವಂತದ್ದು. ಮತ್ತೆ ಇದರಲ್ಲಿ ಇದನ್ನೇನ್ ಮಾಡ್ತಾ ಇದಾರಲ್ಲ, ಎಲ್ಲ ವಾಲಂಟಿಯರ್ ಆಗಿ ಏನ್ ಜಾಯಿನ್ ಆಗ್ತಾ ಇದಾರೆ, ಅವ್ರಿಗೂ ತುಂಬಾ ಧನ್ಯವಾದಗಳು ಹೇಳ್ಬೇಕು ಗುರೂಜಿ. ಯಾಕಂದ್ರೆ ಅಷ್ಟೊತ್ತಿಗೆಲ್ಲ ಬೆಳಿಗ್ಗೆ ಎಲ್ಲ ನಮ್ಮ ನಂದಾ ಮೇಡಮ್ ಅವರಾಗ್ಲಿ, ರೇವತಿ ಮೇಡಮ್ ಅವರಾಗ್ಲಿ, ಅಶ್ವಿನಿ ಮೇಡಮ್ ಅವರಾಗ್ಲಿ ಅಷ್ಟೊತ್ತಿಗೆಲ್ಲ ಎದ್ದು ಟೈಮ್, ಮತ್ತೆ ಹೇಮಾ ಮೇಡಮ್, ಇನ್ನ ಸುಮಾರು ಜನ ಇದ್ದಾರೆ. ಇವ್ರಲ್ದೇನೆ ಕೆಲವರು ವಿಡಿಯೋ ಆನ್ ಮಾಡ್ಕೊಂಡು ಇದು ಎಲ್ಲ ಯೋಗ ಅದೆಲ್ಲ ಮಾಡ್ತಾ ಇದಾರೆ. ಅದು ಒಂದ್ ರೀತಿಯಿಂದ ಎಲ್ಲರಿಗೂ ಎನ್ಕರೇಜ್ಮೆಂಟ್ ಆಗತ್ತೆ. ಮತ್ತೆ ಅಲ್ಲಿ ಹೇಳ್ಕೊಡೋ ನಮ್ಮ ಹೇಮಾ ಮೇಡಮ್ ಅವರಿಗೂ ಒಂದ್ ರೀತಿಯಿಂದ ಉತ್ಸಾಹ ಆಗತ್ತೆ. ಕೆಲವರೆಲ್ಲ ಮಾಡ್ತಿರ್ತಾರೆ. ನಮ್ಮ ನಂದಾ ಮೇಡಮ್ ಅವರಂತೂ ಕಂಟಿನ್ಯೂ ಆಗಿ ವಿಡಿಯೋ ಆನ್ ಮಾಡಿ ಎಲ್ಲಾ ಯೋಗಗಳನ್ನು ಮಾಡ್ತಿರ್ತಾರೆ. ತುಂಬಾ ಮೆಚ್ಚುವಂತದ್ದು. ತುಂಬಾ ಚೆನ್ನಾಗಿ. ಸರ್, ನೀವು ಸಹ ಸೇವಾ ಅನ್ನೋದ್ರಲ್ಲಿ ಮುಂದೆ ಬಂದಿದ್ದೀರಾ. ಹೋಸ್ಟ್ ಆಗಿದ್ರಿಂದ ನಿಮ್ಮ ಅನಿಸಿಕೆ ಸಂಕ್ಷಿಪ್ತವಾಗಿ ತಿಳಿಸಿ. ಹೋಸ್ಟ್ ಆಗ್ತಾ ಇದ್ದೀರಲ್ಲ, ಅದರಿಂದ ನಿಮ್ಗೇನು ತೃಪ್ತಿ ಭಾವ ಇದೆ? ತೃಪ್ತಿ ಭಾವ ಅಂತಂದ್ರೆ ಮೇಡಮ್ ಏನಂತಂದ್ರೆ, ನಾವು ಏನಾದ್ರೂ ಒಂದು ಸೇವೆ ಮಾಡೋಣ ಇದ್ಕೊಂಡು ಇಷ್ಟು ದಿವಸದಿಂದ ನಾವು ಈ ಒಂದು ಚಾನಲ್ ಇಂದ, ಫೌಂಡೇಶನ್ ಇಂದ ಉಪಯೋಗ ತಗೊಳ್ಳೋದೇ ಆಯ್ತು. ಅಟ್ಲೀಸ್ಟ್ ನಮ್ದಿಂದ ಒಂದು ಏನಾದ್ರೂ ಒಳ್ಳೆ ಸೇವೆ ಮಾಡೋಣ ಅಂತ ತಂದ್ಕೊಂಡು ಇದು ಊಹೆ ಮಾಡ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ಒಮ್ಮೆ ಡಿಸ್ಕಷನ್ ಮಾಡ್ತಾ ಇದ್ರಿ, ಯಾರಾದ್ರೂ ಹೋಸ್ಟ್ ಮಾಡೋರು ಇರ್ತಾರ ಅಂತ ಹೇಳಿ. ಇದು ನಮ್ದು ಡೈಲಿ ರೂಟೀನ್ ಇದೆ. ನಾನು ಮೊದ್ಲಿಂದ ಮುಂಚೆಯಿಂದನೂ ಬೆಳಿಗ್ಗೆ ಬೇಗ ಅರ್ಲಿಯಾಗಿ ಹೇಳ್ತೀನಿ. ಅರ್ಲಿಯಾಗಿ ಎದ್ದು ಸ್ವಲ್ಪ ಮೆಡಿಟೇಷನ್ ಮಾಡೋದೊಂದು, ಅದು ಆತರ ಅಡಾಪ್ಟ್ ಆಗಿಬಿಟ್ಟಿದೆ ನನ್ ಕಂಪ್ಲೀಟ್. ಅದ್ರ ಜೊತೆಗೆ ಇದೊಂದು ಅಳಿಲು ಸೇವೆ ಮಾಡಿಬಿಟ್ರೆ ಒಂದು ಚೆನ್ನಾಗಿರತ್ತೆ ಅಂತ ಅನ್ಕೊಂಡು, ನಮ್ದೇನಲ್ಲಿ ದೊಡ್ಡ ಕೆಲಸ ಏನು ಇರಲ್ಲ. ಬಟ್ ಏನಂದ್ರೆ ಸ್ವಲ್ಪ ನೋಡ್ಕೋಬೇಕು. ನೆಟ್ ಪ್ರಾಬ್ಲಮ್ ಆಗ್ತಿದ್ರೆ, ಮತ್ತೆ ನಮ್ದು ಸಿಸ್ಟಮ್ ಒಂದು ಹಳೇದು 2010 ಸೂಪರ್ ಎಕ್ಸ್ಪೀರಿಯನ್ಸ್ ಸರ್. ಅದು ಚೆನ್ನಾಗಿರುತ್ತೆ. ಈಗ ಗುರೂಜಿ 2 ದಿವಸ ಬಂದಿಲ್ಲ, ನಾನೇ 2 ದಿವಸ ತಗೊಂಡೆ. ಅದು ಒಂಥರ ತುಂಬಾ ಚೆನ್ನಾಗಿರುತ್ತೆ. ನಾವು ಮ್ಯೂಸಿಕ್ ಪ್ಲೇ ಮಾಡೋದಾಗಿರ್ಬೋದು, ಅಲ್ಲಿ ನೋಡ್ಕೊಳ್ತಾ ಇರೋದು, ಗೈಡೆಡ್ ಮೆಡಿಟೇಷನ್ ಕೊಡೋದು ಎಲ್ಲ ಇರುತ್ತೆ ಗುರೂಜಿ. ಒಂದೇನಂದ್ರೆ ನಾವು ಮಾಡ್ತಾ ಇರೋದ್ರಿಂದ ಎಲ್ರು ಕೇಳ್ತಾ ಇದಾರಲ್ಲ ಅನ್ನೋದೊಂದು ಒಂದು ಹೆಮ್ಮೆ ಇರುತ್ತೆ. ನಮ್ಮಷ್ಟಿಗೆ ನಮ್ಗೆ ಅದನ್ನ ಹೇಳ್ಕೋಬಾರ್ದು ನಾವು, ಬಟ್ ನಮ್ಗೆ ಹೆಮ್ಮೆ. ನಾನು ಈಗ ಎಲ್ರು ಆಗ್ತಾ ಇದ್ದಾರೆ. ಆಮೇಲೆ ಇವ್ರು ಹ್ಯಾಂಡ್ ರೈಸ್, ನೀವು
ಇದ್ರ ಕೊಡ್ತಾ ಬಗ್ಗೆ ಇದೆ. ಹಂಚ್ಕೊಳ್ಳೋದಿದೆ, ಇನ್ನು ಸಮಯ ಬೇಕು ನಿಮಗೆ, ಹಂಗಾಗಿ ಸಮಯ ತಗೊಂಡೇ ಮಾತಾಡ್ಸೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಓಕೆ ಯು ಓಕೆ. ಭಾಸ್ಕರ್. ಖಂಡಿತ ನಮ್ಮ ತಮ್ಮ ಇನಿಷಿಯೇಟಿವ್ ನಿಮ್ಮ ಥರನೇ ಎಲ್ಲರೂ ಥಿಂಕ್ ಮಾಡಲಿ. ಯಾಕಂದ್ರೆ ನಾವು ನೇಚರ್ ಥರ ಆಗಬೇಕು. ನಾವು ಯಾವಾಗಲೂ ತಗೊಳೋದಲ್ಲ, ಕೊಡೋದು. ಈಗ ನೇಚರು, ಉದಾಹರಣೆಗೆ ಒಂದು ಸಸ್ಯ ಇದೆ, ಅದು ಗಾಳಿ ತಗೊತದೆ, ಅಂದರೆ ಗಾಳಿಯಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ತಗೊತದೆ, ಸೂರ್ಯ ಕಿರಣಗಳು ತಗೊತದೆ, ಭೂಮಿಯಿಂದ ನತ್ರಜನಿ, ಪೊಟ್ಯಾಶು, ನೈಟ್ರೋಜನ್ ತಗೊತದೆ. ಅದು ಕೊಡುವಂಥದ್ದು ಫಲಗಳು ಕೊಡ್ತದೆ, ಎಲೆಗಳು ಕೊಡ್ತದೆ, ಆ, ಪುಷ್ಪಗಳು ಎಲ್ಲ ಕೊಡ್ತದೆ. ಯಾವುದಕ್ಕೋಸ್ಕರ ಅಂದ್ರೆ ಇಡೀ ಪ್ರಕೃತಿಯಲ್ಲಿರುವಂತ ಈ ಜಂತುಗಳು ಮಾನವನಿಗೋಸ್ಕರ. ನೋಡಿ, ತಗೊಂಡದ್ದು ಒಂದೇ ಅಲ್ಲ, ಕೊಡ್ತಾ ಇದೆ. ಆ ರೀತಿಯಲ್ಲಿ ನಾವು ಹೆಂಗಾಗಿದೆ ಅಂದ್ರೆ, ಮಾನವನು ಮಾತ್ರ ಒಂದು ಸ್ವಾರ್ಥ ಜೀವಿ. ಹೇಗಾಗಿದೆ ಅಂದ್ರೆ, ಯಾವಾಗಲೂ ತಗೊಂಡೋದೇ, ಕೊಡೋದೇನಿಲ್ಲ, ಕೊಡೋದಕ್ಕೆ ಇಷ್ಟನೇ ಇಲ್ಲ. ನೋಡಿ, ಅದಕ್ಕೆ ನಮ್ಗೆಲ್ಲ ಹೆಚ್ಚು ಕಾಯಿಲೆಗಳು ಬರೋದು, ತೊಂದರೆಗಳು ಬರೋದು. ಆಯ್ತಾ? ಕೊಡೋದು ಅಂದ್ರೆ ತಗೊಳ್ಳೋದಲ್ಲಿ ಸಂಪಾದನೆ ತಗೊಂತೀವಿ, ಊಟ ತಗೋತೀವಿ, ಭೂಮಿಯನ್ನು ತಗೊಂತೀವಿ, ಸೂರ್ಯನ ಎಲ್ಲಾನು ತಗೊಂತೀವಿ. ಬಟ್ ಯಾವುದು ನಾವು ಕೊಡೋದಿಲ್ಲ, ನಾಶ ಮಾಡಿ ಹೋಗ್ತೀವಿ. ಅಂದ್ರೆ ಅರಣ್ಯ ಇದ್ರೆ ನಾಶ ಮಾಡಿ, ಸಸ್ಯಗಳಿದ್ರೆ ನಾಶ ಮಾಡಿ, ದುಡ್ಡು ಇದ್ರೆ ದುಡ್ಡು ಇನ್ನೂ ಹೆಚ್ಚು ಬ್ಯಾಂಕಲ್ಲಿ ಇಟ್ಕೊಳ್ಳಿ, ಎತ್ತಿ ಎತ್ತಿ ಇಟ್ಕೊಳ್ಳಿ. ಆ? ಎಷ್ಟು ರೀತಿಯಲ್ಲಿ ನೋಡಿ, ಎಷ್ಟು ಸ್ವಾರ್ಥ ಇಟ್ಕೊಂಡಿದ್ದೆ ನಾವು. ಈ ಸ್ವಾರ್ಥ ಬೇಕಾ? ನಾವೊಂದು ಸಸ್ಯ, ಒಂದು ಜಂತು ಥರನೇ ಅಲ್ವಾ? ಒಂದು ದಿವಸ ನಾವು ಒಟ್ಟೋಗ್ತೀವಿ ಇಲ್ಲಿಂದ, ನಮ್ದೇನು ಇಲ್ಲ ಇಲ್ಲಿ, ನಮ್ದಂತೂ ಯಾವ ಸ್ವಂತದಿಲ್ಲ. ಈ ರೀತಿಯಲ್ಲಿ ನಾವು ಯಾವಾಗ ತಿಳ್ಕೊಂತೀವೋ, ನಿಜವಾಗಿ ಕೊಡೋದು ಅನ್ನೋದು ಅತ್ಯುತ್ತಮವಾದ ಒಂದು ಉನ್ನತ ಲಕ್ಷಣ ಅದು. ಆಯ್ತಾ? ಯಾವಾಗಲೂ ತಗೊಂತಾ ಇರ್ತೀವಿ, ಪ್ರತಿಯೊಂದು ತಗೊಳ್ತೀವಿ ಜೀವನದಲ್ಲಿ. ಕೊಡೋದಂತೂ ಯಾವುದಿಲ್ಲ. ಆ ಕೊಡೋದು ಕಲಿಯೋದೇ ಈ ಧ್ಯಾನದ, ಈ ಜ್ಞಾನದ, ಈ ಈ ಕಾರ್ಯಕ್ರಮಗಳ ಮುಖ್ಯ ಉದ್ದೇಶ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದೇ ಪರಿವರ್ತನೆ ಅಂತಲ್ಲದು. ಆ ಪರಿವರ್ತನೆಗೋಸ್ಕರ ಟ್ರೈ ಮಾಡ್ತಾ ಇದೀವಿ. ನಿಮ್ಮಲ್ಲಿ ಪರಿವರ್ತನೆ ಬಂದಿದೆ, ಅದಕ್ಕೆ ಸಂತೋಷ, ಆನಂದ. ಧನ್ಯವಾದಗಳು. ಮತ್ತೆ ಸರ್ ಬಂದು, ಐ ಥಿಂಕ್ ನನ್ನ ಇಂಗ್ಲಿಷ್ ಕ್ಲಾಸಸ್ ಮೊದಲೇ ಕ್ಲಾಸಿಂದ ಇದಾರಂತ ಅನ್ಕೊಂಡಿದ್ದೀನಿ ನಾನು. ಒಂದು ಭಾಸ್ಕರ್ ಹೌದು, ನಾನ್ ಗುರುಗಳೇ, ಇದು ನೀವು ದ್ವಾ- ಇದನ್ನ ಹೇಳ್ತಿದ್ರಲ್ಲ, ಅಂತರ್ಮುಖಿ ಪ್ರಾಣಾಯಾಮ ಮಾಡ್ತಾ ಇದ್ರಲ್ಲ, ಅದು ನನಗೆ ತುಂಬಾ ಇಷ್ಟ. ಹೌದು ಅವಾಗಿನಿಂದ ಹೌದು ಅವಾಗಿನಿಂದ ಇದೆ. ಹೌದು ಅದಾದ್ಮೇಲೆ ಹೌದು. 9 ಗಂಟೆ ಇದು ಆಂಧ್ರದವರೆಲ್ಲ ಇದು ಜಾಯ್ನ್ ಆಗೋರು, ಆಮೇಲೆ ಬೇರೆ ಬೇರೆ UP ಡೆಲ್ಲಿಯಿಂದೆಲ್ಲ ಜಾಯ್ನ್ ಆಗಿದ್ರು. ಅದಾದ್ಮೇಲೆ ಹೌದು ಇವ್ರು ಮಾತಾಡಿದ್ರು, ಅವಾಗ ನನ್ ನೆನ್ಪಂತು. ಹೌದು ಅದಕ್ಕೆ ಇದನ್ನೇ ಗುರುಗಳೇ. ಆಮೇಲೆ ನನಗೆ ಟೈಮ್ ಸಿಕ್ಕಾಗ ಅವಾಗ ಇದನ್ನ ಲಾಗಿನ್ ಆಗ್ತಿರ್ತೇನೆ ಇದರಲ್ಲಿ. ಯಾವ್ದು ಈವ್ನಿಂಗ್ ಕ್ಲಾಸ್ ಆದ್ರೆ ಟೈಮ್ ಇದ್ದಾಗ ಓಕೆ. ಆಗ್ತಿರ್ತೇನೆ. ಹಿಂಗಾಗಿ ಗೊತ್ತಾಗಿದೆ ನನಗೆ. ನಾನು ಅಬ್ಸರ್ವ್ ಮಾಡಿದೆ, ನೀವು ಎಲ್ಲಾ ಕ್ಲಾಸಲ್ಲಿ, ಇಂಗ್ಲಿಷ್ ಕ್ಲಾಸಲ್ಲಿ ಅವಾಗಿಂದ, ಅಂದ್ರೆ ಸುಮಾರು 2023 ಏನೋ ನಾವು ಸ್ಟಾರ್ಟ್ ಮಾಡಿದ ಸಮಯದಿಂದ ನೀವು ಇಂಗ್ಲಿಷ್ ಕ್ಲಾಸಲ್ಲೂ ಅಟೆಂಡ್ ಆಗ್ತಾ ಇದ್ರಿ. ಹೌದು, ಆಗಿದ್ದೇನೆ. ಅದು ನನಗೆ ನೆನಪಿದೆ. ಎಸ್, ಥ್ಯಾಂಕ್ ಯು. ಕ್ಲಾಸ್ ರೈಟ್. ಕೊಡೋದನ್ ಬಾಕಿ ಇದೆ ಸರ್, ಒಂದು ಟಾಪಿಕ್ ಕೊಡ್ಬೇಕು ನೀವು. ಟ್ರಾಫಿಕ್ ಸೆಲೆಕ್ಟ್ ಮಾಡೋಣ, ಆ, ಸ್ವಲ್ಪ ದಿವಸದಲ್ಲಿ ನೋಡೋಣ. ಯಾಕಂದ್ರೆ ನಾವು ಕೊಡ್ತಾರೆ ಅವರು. ಸೆಕ್ಟರ್ ಅಲ್ಲಿ ಇರೋದ್ರಿಂದ, ಮತ್ತೆ ಬೇರೆ ಈಗ ಹ್ಯಾಂಡ್ಸ್ ಕಡಿಮೆ ಇರೋದ್ರಿಂದ ನಮ್ಗೆ ಮತ್ತೆ ಉನ್ನತ ಇದ್ರದ್ದು ಎಲ್ಲ ಚಾರ್ಜ್ ಕೊಟ್ಟಿರ್ತಾರೆ. ವರ್ಕ್ ಲೋಡ್ ಜಾಸ್ತಿ ಆಗಿರುತ್ತೆ. ಅದಕ್ಕೆ ಕೊಂಡು ಇದು ಮಾಡ್ಬೇಕು. ಯಾವ ಟೈಮಲ್ಲಿ ಟಕ್ ಅಂತ ಫೋನ್ ಮಾಡ್ತಾರೆ, ಅಲ್ಲಿ ಅವ್ರು ಕರೆದ್ರೆ ಅಲ್ಲಿ ಓಡ್ಬೇಕು, ಶಾಸಕರು ಕರೆದ್ರೆ ಆ ಕಡೆ ಓಡ್ಬೇಕು, ಹೈಯರ್ ಆಫೀಸರ್ ಕರೆದ್ರೆ ಅಲ್ಲಿ ಹೋಗ್ಬೇಕು, ಹಿಂಗೆಲ್ಲ ಇರ್ತಾವ ಮೇಡಮ್. ಓಕೆ ಸರ್, ಅದಕ್ಕೆ ಮುಂದಿನ ದಿನಗಳಲ್ಲಿ ನಿರೀಕ್ಷೆ ಮಾಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗುರುಜಿ ಯಾವ್ದಾದ್ರು ಒಬ್ಬರಿದ್ದಾರೆ. ಓಕೆ. ಹಾ ಸರ್, ಓಕೆ ಸರ್, ಥ್ಯಾಂಕ್ ಯು. ಮಂಜುಳಮ್ಮ ಒಬ್ಬರಿದ್ದಾರೆ. ರೈಟ್. ಮಾತಾಡಿ. ಕೊನೆ ಪ್ರಶ್ನೆ ಆತ್ಮ ಮೇಡಮ್. ಬಂಧುಗಳಿಗೂ ಶರಣಾರ್ಥಿಗಳು. ಗುರುಜಿ, ನನ್ಗೆ 3 days ಇಂದ ಚಳಿ ಜ್ವರ, 2 days ನೋಡ್ದೆ, ಅದಾಗದ್ ವಾಸಿ ಆಗ್ಲಿ, ಇದೆಲ್ಲ ನ್ಯಾಚುರಲ್ ಆಗಿ ಹೋಗ್ಬೇಕು, ಈ ಕಫ ಇದೆಲ್ಲ ಅಂತ ಹೇಳ್ಬಿಟ್ಟು ರೆಸ್ಟ್ ಮಾಡ್ಬಿಟ್ರೆ ಹೋಗುತ್ತೆ ಅಂತ. 2 days ಆಯ್ತು, ಬಟ್ ಚಳಿ ಜ್ವರನೂ ಇತ್ತು, ಅಂತ ಜೋರ್ ಇರ್ತಿರ್ಲಿಲ್ಲ, ಮತ್ತೆ ಚಳಿ ಜ್ವರ ಇತ್ತು, ಬಟ್ ವಾಸಿನೇ ಆಗ್ಲಿಲ್ಲ ಗುರುಜಿ. ಕೊನೆಗೆ ಇದು ಕೆಮ್ಮುದ್ರೆ ಇದೆಲ್ಲ ತಲೆ ಎಲ್ಲ ಕಫ ತುಂಬ್ಕಟ್ಟಂಗ ಆಗ್ಬಿಡ್ತು. ಅಪ್ಪ, ಆಮೇಲೆ ಇನ್ನೇನೋ ಹೋಗಿ ತಾಳಪ್ಪ ಅಂತ ಹೇಳಿ ಅವಾಗ 3ನೇ ದಿವಸ ಹಾಸ್ಪಿಟ್ಲಿಗೆ ಹೋದೆ ಗುರುಜಿ. ಅವ್ರು ಆಂಟಿಬಯೋಟಿಕ್ ಕೊಟ್ಟವ್ರೆ ಗುರುಜಿ. ನಾನೀಗ ಯೂರಿನ್ ಥೆರಪಿ 3 ತಿಂಗಳಿಂದ ಮಾಡ್ತಾ ಇದ್ದೆ. ಈ ಆಂಟಿಬಯೋಟಿಕ್ ತಗೊಳೋದ್ರಿಂದ ಯೂರಿನ್ ಥೆರಪಿ ನಿಲ್ಸಿದೀನಿ ಗುರುಜಿ. ಹಾಗಾಗಿ ಕೇಳೋಣ, ಇದು 5 days ಏನಿದೆ ಅದ್ ಮುಗಿದ್ಮೇಲೆ ಯೂರಿನ್ ಥೆರಪಿ ಸ್ಟಾರ್ಟ್ ಮಾಡೋದಾ, ಅಥವಾ ಆಂಟಿಬಯೋಟಿಕ್ಸ್ ಇವೆಲ್ಲ ಟ್ಯಾಬ್ಲೆಟ್ ತಗೊಂಡು ಏನು ಆಗಲ್ವಾ, ಮಾಡ್ಬೋದಾ ಅಂತ ಕೇಳೋಣ ಅಂತ ಹ್ಯಾಂಡ್ ರೈಸ್ ಮಾಡಿದ್ದೆ ಗುರುಜಿ. ಏನಾಗೋದಿಲ್ಲ. ತಗೊಂತಾ ಇದ್ರು ನೀವು ಆಂಟಿಬಯೋಟಿಕ್ ಇದ್ರು ಅಂದ್ರೆ ಸ್ವಲ್ಪ ಕಹಿಯಾಗಿರ್ತದೆ ಅಷ್ಟೇ. ಬಟ್ ಅದರ್ವೈಸ್ ನೀವು ತಗೊಂಡ್ರೆ ಏನ್ ತೊಂದರೆ ಅಂತ ಕೊಡಲ್ಲ, ಅದು ಒಳ್ಳೇದೇ ಮಾಡುತ್ತೆ.
ಆಕ್ಚುಲಿ ಹೇಳ್ಬೇಕಂದ್ರೆ ಹಾ. ನಿಮ್ಮ ಮೂತ್ರದಲ್ಲೇ ಕರೆಕ್ಟ್ ಮೆಡಿಸಿನ್ ಇರ್ತದೆ. ಈ ಮೆಡಿಸಿನ್ ಬೇಕಾಗಿಲ್ಲ ಆಕ್ಚುಲಿ. ಆಯ್ತಾ? ನೀವು ಓಕೆ. ಆಂಟಿಬಯೋಟಿಕ್ ತಗೊಂಡು ಇನ್ನು ತೊಂದರೆಗಳು ಮಾಡ್ಕೊಂತ ಇದ್ದೀರ ಅಂತ ಅರ್ಥ. ಅದಕ್ಕೆ ನಾವು ಇಷ್ಟೆಲ್ಲ ಜ್ಞಾನ ಕೊಟ್ಟಿದ್ದು ಸ್ವಲ್ಪ ವಿಚಾರಣೆ ಮಾಡಿಕೊಂಡು ದಯವಿಟ್ಟು ಆ ಅದು ಪರಿವರ್ತನೆಗೆ ನೀವು ಅನ್ವಯಿಸ್ಕೊಳ್ಳಿ. ಇಲ್ಲಾಂದ್ರೆ ಕಷ್ಟ ಆಗತ್ತೆ. ಈ ಆಂಟಿಬಯೋಟಿಕ್ ಇಂದ ನಿಮ್ಮ ದೇಹದಲ್ಲಿ ಏನ್ ತೊಂದರೆಗಳು ಮಾಡ್ತದೋ ಯಾರು ಗೊತ್ತಿಲ್ಲ. ಅರ್ಥ ಆಯ್ತಾ? ಜ್ವರ ಬರೋದು ಯಾಕೆಂತ ಗಮನಿಸಿ ಫಸ್ಟು. ನಿಮ್ಮ ದೇಹದಲ್ಲಿ ಏನು ತೊಂದರೆ ಆಗಿದೆ, ಸೊ ಎಲ್ಲಿ ಇನ್ಫೆಕ್ಷನ್ ಇದೆ ಅದನ್ನು ಸ್ವಲ್ಪ ಗಮನಿಸ್ಕೊಳ್ಳಿ. ಆ ಸಮಯದಲ್ಲಿ ಏನು ಮಾಡಬೇಕು, ಹೆಚ್ಚು ಆಹಾರ ಕೊಡಬಾರ್ದು, ಸ್ವಲ್ಪ ಉಪವಾಸ ಕೊಡಿ. ಆಯ್ತಾ? ನೀರು, ಮೂತ್ರ, ಈ ರೀತಿಯಲ್ಲಿ ಸ್ವಲ್ಪ ದೇಹಕ್ಕೆ ಉಪವಾಸ ಕೊಡಿ. ಪ್ರಾಣಶಕ್ತಿಯಿಂದ ಅದೇ ಹೀಲ್ ಮಾಡ್ಕೊತದೆ. ಇಲ್ಲಾಂದ್ರೆ ಪ್ರಾಣ ಹೀಲಿಂಗ್ ಮಾಡ್ತಾರಲ್ಲ, ಪ್ರಾಣಶಕ್ತಿ ಹೀಲಿಂಗ್ ಮಾಡ್ತಾರೆ, ಪ್ರಾಣಿಕ್ ಹೀಲಿಂಗ್, ಅವ್ರ ಹತ್ರ ಸ್ವಲ್ಪ ಹೆಲ್ಪ್ ತಗೋರಿ. ನೀವು ಹೋಗಿ ನೇರವಾಗಿ ಆಂಟಿಬಯೋಟಿಕ್ ತಗೊಂಡಿದ ಮೇಲೆ ಹೇಳ್ತಾ ಇದ್ದೀರಾ, ಎಷ್ಟು ತಪ್ಪದು. ಈ ವೇದಿಕೆಯಲ್ಲಿ ಇದ್ದು ನೀವು ಆಂಟಿಬಯೋಟಿಕ್ ತಗೊಂಡಿದ್ದೆ ಅಂದ್ರೆ ಇನ್ನು ನಾನು ಏನು ಎಲ್ಲಿ ನೀವು ಏನು ಬಯಸ್ತೀರಿ ನನ್ನಿಂದ ಬಯಸೋದು ಒಂದೇ, ಬಯೋದಿದ್ರೆ ಇನ್ನೇನಿಲ್ಲ. ನೀವು ಬಯಸಿದ್ರೆ ನಾನು ಬೈತೀನಿ ಅಷ್ಟೇ, ಇನ್ನೇನಿಲ್ಲ, ಬೇರೆ ಇಲ್ಲ ಅಲ್ವಾ? ಯಾಕೆಂದ್ರೆ ಗುರುಜಿ ನಮ್ಮ ರಿಲೇಷನ್ ಹುಡುಗಿ ಹಾಸ್ಟೆಲ್ ನಲ್ಲಿ ಓದ್ತಿತ್ತು ಫಸ್ಟ್ PU. ಹಿಂಗೆ ಜ್ವರ ಬಂದು ಟ್ರೀಟ್ಮೆಂಟ್ ತೋರ್ಸುದ್ರುನು ಬರೀ ಅಲ್ಲೇ ತೋರ್ಸರು ನೋಡಿದ್ರ ಅದು ಬ್ರೈನಿಗೆ ಇದಾಗಿ ಒಬ್ಳೆ ಮಗಳು ಒಂದು ಸುಮಾರು ಲಕ್ಷ ಖರ್ಚು ಮಾಡಿದ್ರು ಗುರುಜಿ, ಉಳಿಲಿಲ್ಲ. ಹಂಗಾಗಿ ಅದು ಭಯ ಆಗ್ಬಿಡ್ತು ಗುರುಜಿ. ಅದು ಯಾವಾಗ ಕೆಮ್ಮಿದ್ರೆ ತಲೆ ಎಲ್ಲಾ ಕಫ ಸೇರ್ಕೊಂಡಂಗ ಆಗ್ಬಿಡ್ತು, ಯಪ್ಪ ಅಂತ ಹೇಳ್ಬಿಟ್ಟು ಹೊರಟೋದೆ ನೆನ್ನೆ. ಕಫ ಸೇರೋದೇನಂದ್ರೆ, ನಾವು ಕಫನ ಹೋಗ್ಲಾಡ್ಸ್ಬೇಕಂದ್ರೆ ಮೂಗಿಯಿಂದ ನೇತಿ ಮಾಡ್ಕೊಂಡ್ರೆ ಕಫ ಎಲ್ಲ ಆಚೆ ಬಂದೇ ಬರುತ್ತೆ. ಬೆಳಗ್ಗೆ ಮೂತ್ರವನ್ನು ಮಾಡಿದ್ರೆ ಖಂಡಿತ ಆಚೆ ಬರ್ತದೆ. ಎಷ್ಟೋ ಇದೆ, ಇನ್ನು ಮತ್ತೆ ಅವೆಲ್ಲ ರಿಪೀಟ್ ಮಾಡೋಕ್ಕಾಗಲ್ಲ. ಇಡೀ ನಾನು 2 ವರ್ಷ ಜ್ಞಾನ ರಿಪೀಟ್ ಮಾಡಬೇಕಾಗತ್ತೆ ನಿಮಗೋಸ್ಕರ, ಆಗೋದಿಲ್ಲ, ಕಷ್ಟ ಆಗತ್ತೆ. ಓಕೆ, ಪಾಲನೆ ಮಾಡಿ ದಯವಿಟ್ಟು. ಓಕೆ, ರೈಟ್. ಓಕೆ ಮಾ. ಎಸ್ ಗುರುಜಿ, ಕಾರ್ಯಕ್ರಮ ಸಂಪನ್ನ ಮಾಡೋಣ. ಈಗ ಉಮಾದೇವಿ ಮೇಡಮ್ಗೆ ಕೊಡ್ಲಿಲ್ಲ ಸಂಪನ್ನ ಅಂದ್ರೆ ಹತ್ ಬಿಡ್ತಾರೆ. ಎಸ್ ಮೇಡಮ್, ನಗ್ತಾ ನಗ್ತಾ ಸಂಪನ್ನ ಮಾಡಿ. ಮಾಡಿ ಮಾ, ಮಾಡಿ. ಎಸ್ ಮೇಡಮ್, ಸ್ಟಾರ್ಟ್ ಮಾಡ್ಬಿಡಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಯೋಗಾಸನ ಮತ್ತು ಪ್ರಾಣಾಯಾಮವನ್ನು ಹೇಮಾ ಮೇಡಮ್ ಮತ್ತು ವಿಜಯಕುಮಾರ್ ಅವರು ಶ್ವಾಸದ ವಿಜಯಕಾಂತ್ ಸರ್ ಅವರು ಆತ್ಮಜ್ಞಾನದ ಮಹತ್ವದ ಬಗ್ಗೆ ತಿಳಿಸಿದ್ದಾರೆ. ಜ್ಞಾನ ಹಂಚಿಕೆಯನ್ನು ಮಾಡಿದ್ದಾರೆ. ಮತ್ತು ಗುರೂಜಿ ಅವರು ಪ್ರಾಣಶಕ್ತಿಯ ಮಹತ್ವ ಮತ್ತು ಶಿವಂಬುವನ್ನು ಬಗ್ಗೆ ಮಹತ್ವವನ್ನು ತಿಳಿಸಿದ್ದಾರೆ. ಅದಕ್ಕೆ ಗುರೂಜಿ ಅವರಿಗೆ ಧನ್ಯವಾದಗಳು ಮತ್ತು ಎಲ್ಲಾ ಮಾಸ್ಟರ್ಸ್ಗೂ ಧನ್ಯವಾದಗಳು. ಈ ವೇದಿಕೆಯಲ್ಲಿರುವ ಎಲ್ಲಾ ಮಾಸ್ಟರ್ಸ್ಗಳಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಗುರೂಜಿ. ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ನಮಸ್ತೆ. ಥ್ಯಾಂಕ್ ಯು.